ಸಿಟಿವಿ ಸ್ಥಳೀಯ ಸುದ್ದಿಗಳ ಪ್ರಾಯೋಜಕರು ರಾಮೋಸ್ ಫರ್ನಿಚರ್ಸ್ ಮತ್ತು ಇಂಟೀರಿಯರ್ಸ್. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ ಮತ್ತು ಯಲಹಂಕ ಉಪನಗರ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್, ರಿಲಯನ್ಸ್ ಪೆಟ್ರೋಲ್ ಬಂಕ್ ಪಕ್ಕ ಚಿಕ್ಕಬಳ್ಳಾಪುರ. ಶ್ರೀ ಚಾಮವಿ ಪಾರ್ಟಿ ಹಾಲ್, ಗಿರಿಯಾಸ್ ಬಿಲ್ಡಿಂಗ್, ಬಿಬಿ ರೋಡ್, ಚಿಕ್ಕಬಳ್ಳಾಪುರ. ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಿರಂಜನ್ ಬಿ ದಾಸ್. ಮೊದಲಿಗೆ ಮುಖ್ಯಾಂಶಗಳು. ನಾಗಾರ್ಜುನ ಕಾಲೇಜಿನಲ್ಲಿ ಜನಿವಾರಕ್ಕೆ ಕತ್ತರಿ ಹಾಕಿದ ಆರೋಪ. ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತದಿಂದ ಪ್ರಕರಣದ ತನಿಖೆಗೆ ತಂಡ ನೇಮಕ. ಸಿಇಟಿ ಪರೀಕ್ಷೆ ವೇಳೆ ಜನಿವಾರಕ್ಕೆ ಕತ್ತರಿ ಹಾಕಿದ ಆರೋಪ ಪ್ರಕರಣ ತನಿಖಾ ತಂಡ ನೇಮಕ. ಚಿಕ್ಕಬಳ್ಳಾಪುರ ನಗರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಅಂತ್ಯವೇ ಇಲ್ಲವಾಯಿತೆ. ನಗರಸಭೆ ಅಧಿಕಾರಿಗಳ ಉಡಾಫೆ ಉತ್ತರ. 35 ದಿನ ಕಳೆದರೂ ನೀರು ನೀಡದ ಅಧಿಕಾರಿಗಳು. ಕನಿಷ್ಠ ಮೂಲಸೌಕರ್ಯ ನೀರು ನೀಡದ ಅಧಿಕಾರಿಗಳ ಕ್ರಮಕ್ಕೆ ಆಕ್ರೋಶ. ಶ್ರೀ ನಂದೀಶ್ವರ ಸ್ವಾಮಿ ಪ್ರತಿಷ್ಠಾಪನಾ ಮಹೋತ್ಸವ ಅದ್ದೂರಿ. ಗೌರಿಬಿದನೂರು ತಾಲೂಕಿನ ಅಲಕಾಪುರದಲ್ಲಿ ಅದ್ದೂರಿ ಕಾರ್ಯಕ್ರಮ. ವೀರಶೈವಾಗಮ ರೀತಿಯಲ್ಲಿ ನಂದಿ ಪ್ರತಿಷ್ಠಾಪನೆ. ಅರುಣ್ ಯೋಗಿ ರಾಜ್ ಕೆತ್ತಿದ ನಂದಿ ವಿಗ್ರಹ. ಬೇಸಿಗೆ ಎಫೆಕ್ಟ್. ಚಿಕ್ಕಬಳ್ಳಾಪುರದಲ್ಲಿ ಮಿತಿಮೀರಿದ ಕುಡಿಯುವ ನೀರಿನ ಸಮಸ್ಯೆ. ಇದ್ದಕ್ಕಿದ್ದ ಹಾಗೆ ಬತ್ತಿ ಹೋಗುತ್ತಿವೆ ಬೋರ್ವೆಲ್ಗಳು. ರೈತರ ಬೋರ್ವೆಲ್ಗಳಿಗೆ ಮೊರೆ ಹೋದ ಜಿಲ್ಲಾಡಳಿತ. ಕುಡಿಯುವ ನೀರಿಗಾಗಿ ಪರದಾಟ. ವಾರ್ತೆಗಳ ವಿವರ. ಚಿಕ್ಕಬಳ್ಳಾಪುರ ತಾಲೂಕು ನಾಗಾರ್ಜುನ ಕಾಲೇಜಿನಲ್ಲಿ ಸಿಇಟಿ ಪರೀಕ್ಷೆ ವೇಳೆ ಜನಿವಾರಕ್ಕೆ ಕತ್ತರಿ ಹಾಕಿರುವ ಆರೋಪ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತದಿಂದ ತನಿಖಾ ತಂಡವನ್ನು ನೇಮಕ ಮಾಡಲಾಗಿದೆ. ಚಿಕ್ಕಬಳ್ಳಾಪುರ ತಾಲೂಕು ನಾಗಾರ್ಜುನ ಕಾಲೇಜಿನಲ್ಲಿ ಸಿಇಟಿ ಪರೀಕ್ಷೆ ವೇಳೆ ಜನಿವಾರಕ್ಕೆ ಕತ್ತರಿ ಹಾಕಿರುವ ಆರೋಪ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತದಿಂದ ತನಿಖಾ ತಂಡ ನೇಮಕ ಮಾಡಲಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಜಿ ಪ್ರಭು, ಚಿಕ್ಕಬಳ್ಳಾಪುರ ಪ್ರಭಾರ ಅಪರ ಜಿಲ್ಲಾಧಿಕಾರಿ ಅಶ್ವಿನ್ ಹಾಗೂ ಡಿಡಿಪಿಐ ಆದೇಶ್ ನೇತೃತ್ವದಲ್ಲಿ ತನಿಖಾ ತಂಡ ನೇಮಕ ಮಾಡಿದ್ದಾರೆ. ಹೀಗಾಗಿ ಇಂದು ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನಕ್ಕೆ ಪರೀಕ್ಷಾರ್ಥಿ ಸುಪ್ರೀತ್ ಸೇರಿದಂತೆ ಕಾಲೇಜು ಪ್ರಾಂಶುಪಾಲರು ಹಾಗೂ ಸಂಬಂಧಪಟ್ಟವರನ್ನ ಕರೆಸಿ ವಿಚಾರಣೆ ಮಾಡಿ ಹೇಳಿಕೆ ಪಡೆಯಲಾಗಿದೆ. ಈ ಬಗ್ಗೆ ಮಾತನಾಡಿರುವ ವಿಚಾರಣಾಧಿಕಾರಿ ಪ್ರಭಾರ ಅಪಾರ ಜಿಲ್ಲಾಧಿಕಾರಿ ಅಶ್ವಿನ್, ಪರೀಕ್ಷಾರ್ಥಿ ಹಾಗೂ ಕಾಲೇಜಿನವರ ವಿಚಾರಣೆ ನಡೆಸಿ ಹೇಳಿಕೆ ಪಡೆಯಲಾಗಿದೆ. 2 ದಿನದೊಳಗೆ ವರದಿಯನ್ನ ನೀಡಲು ಸೂಚನೆ ನೀಡಿದ್ದು, ಆದಷ್ಟು ಬೇಗ ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಸಲಾಗುವುದು ಎಂದರು. ನಮಗೆ ಒಂದು ಪತ್ರ ಬಂದಿದೆ. ಅಂದರೆ ಇದನ್ನು ಎಕ್ಸಾಮಿನ್ ಮಾಡಿಬಿಟ್ಟು ವರದಿ ಕೊಡಿ ಅಂತ. ಅದ್ರ ಮೇಲೆ DC ಅವರು, ಜಿಲ್ಲಾಧಿಕಾರಿಗಳು 2 ದಿನದೊಳಗಡೆ ಇದನ್ನು ವೆರಿಫೈ ಮಾಡಿಬಿಟ್ಟು ಪರಿಶೀಲನೆ ಮಾಡಿ ಒಂದು ವರದಿ ಕೊಡಿ ಅಂದ್ಬಿಟ್ಟು ನಮಗೆ ಒಂದು ಕಮಿಟಿ ಮಾಡಿದ್ದಾರೆ. ADC ಅವ್ರನ್ನ ಅಧ್ಯಕ್ಷತೆ ಮಾಡಿಬಿಟ್ಟು DDPO ಅವ್ರನ್ನ ಮೆಂಬರ್ ಸೆಕ್ರೆಟರಿ ಮಾಡಿ ಒಂದು ಕಮಿಟಿ ಮಾಡಿದ್ದಾರೆ. ಅದರಂತೆ ಇವತ್ತು ಇಬ್ಬರನ್ನು 2 ಕಡೆಯವ್ರನ್ನೂ ಕರೆದುಬಿಟ್ಟು ಇವತ್ತು ಅವ್ರದ್ದೇನು ಹೇಳಿಕೆನ ಪಡ್ಕೊಂಡಿದ್ದೀವಿ. ಅದು ಹೇಳಿಕೆ ತಕ್ಕಂತೆ ಕರೆಕ್ಟಾಗಿದೆಯಾ ಇಲ್ವಾ ಅಂತ ನಾವು CCTV ಮತ್ತೊಂದೆಲ್ಲ ಪರಿಶೀಲನೆ ಮಾಡಿ ನಾಳೆ ಒಳಗಡೆ ಕನ್ಕ್ಲೂಡ್ ಮಾಡ್ತೀವಿ ಏನಾಗ್ಬೋದು ಅಂತ. ತೋಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ನಗರಸಭೆ ಆಡಳಿತ ಮಂಡಳಿ ಇಲ್ಲವಾಗಿದೆ. ಜಿಲ್ಲಾಧಿಕಾರಿಗಳೇ ಆಡಳಿತ ಅಧಿಕಾರಿಗಳಾಗಿದ್ದು ಅವರ ಕರ್ತವ್ಯದಲ್ಲಿ ಅವರು ನಿರತರಾಗಿರುವ ಕಾರಣ ನಗರಸಭೆಯತ್ತ ಗಮನ ಹರಿಸುತ್ತಿಲ್ಲ. ಪರಿಣಾಮ ಚಿಕ್ಕಬಳ್ಳಾಪುರ ನಗರಸಭೆ ಅಧಿಕಾರಿಗಳಿಗೆ ಆಡಿದ್ದೇ ಆಟ ಎಂಬಂತಾಗಿದ್ದು, ಸಾರ್ವಜನಿಕರಿಗೆ ಕನಿಷ್ಠ ಮೂಲಸೌಕರ್ಯವಾದ ಕುಡಿಯುವ ನೀರು ಒದಗಿಸುವಲ್ಲಿಯೂ ವಿಫಲರಾಗಿದ್ದಾರೆ. ಜನರು ನೀರು ಕೇಳಿದರೆ ಉಡಾಫಿಯ ಉತ್ತರ ನೀಡುವ ಮೂಲಕ ತಮ್ಮ ವೈಫಲ್ಯ ಮುಚ್ಚಿಕೊಳ್ಳುವ ಯತ್ನ ಮಾಡುತ್ತಿರುವುದು ವಿಪರ್ಯಾಸ. ವೀಕ್ಷಕರೇ, ಚಿಕ್ಕಬಳ್ಳಾಪುರ ನಗರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯ ಮುಗಿಲು ಮುಟ್ಟಿದೆ. ಸಾರ್ವಜನಿಕರ ಕಷ್ಟ ಇವರ ಕಣ್ಣಿಗೆ ಕಾಣಿಸುತ್ತಿಲ್ಲ. ಜನರ ಆಕ್ರಂದನ ಇವರಿಗೆ ಕೇಳಿಸುತ್ತಿಲ್ಲ. ಕನಿಷ್ಠ ಮೂಲ ಸೌಕರ್ಯವಾದ ನೀರು ನೀಡಬೇಕು ಎಂಬ ಕನಿಷ್ಠ ಜ್ಞಾನವೂ ಇಲ್ಲದೆ ವರ್ತಿಸುತ್ತಿರುವ ನಗರಸಭೆ ಅಧಿಕಾರಿಗಳು ನಾಗರಿಕರ ಮಾತು ಕೇಳುವ ವ್ಯವಧಾನವೂ ಇಲ್ಲದೆ ವರ್ತಿಸುತ್ತಿರುವುದು ಜನರ ಪಾಲಿಗೆ ಶಾಪವಾಗಿ ಪರಿಣಮಿಸಿದೆ.
ಜಿಲ್ಲಾಧಿಕಾರಿಗಳ ಚಿಕ್ಕಬಳ್ಳಾಪುರ ನಗರಸಭೆ ಪೌರಾಯುಕ್ತರ ಈ ಮಾತುಗಳನ್ನ ಒಮ್ಮೆ ಕೇಳಿ. ಇವರ ನಿರ್ಲಕ್ಷ್ಯ, ಇವರ ಉಡಾಫೆ ಮತ್ತು ಹಾರಿಕೆಯ ಉತ್ತರ ಯಾವ ಹಂತ ತಲುಪಿದೆ ಎಂಬುದನ್ನ ಅರಿತು ನಗರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಕಡಿವಾಣ ಹಾಕಿ. ಇಲ್ಲವಾದ್ರೆ ನಾಗರಿಕರು ನಗರಸಭೆಗೆ ಮುತ್ತಿಗೆ ಹಾಕಿ ಅಧಿಕಾರಿಗಳಿಗೆ ಬುದ್ಧಿ ಕಲಿಸುವ ಕಾಲ ದೂರವೇನೂ ಇಲ್ಲ. ಸರ್ ಇಲ್ಲಿ ಇದು ರಿಗ್ಗು ಮುಂದೆ ಹೋಗ್ತಾ ಇದೆಯಲ್ಲ ಸರ್. ಸರ್ 7ನೇ ವಾರ್ಡಲ್ಲಿ ಒಂದು ಸಮಸ್ಯೆ ಇದೆ, ಅಟೆಂಡ್ ಮಾಡಿ ಸರ್ 7ನೇ ವಾರ್ಡ್ ಹಂಗಲ್ಲ ಸರ್, ಇದನ್ನ ಇಲ್ಲಿ ನೀರು ಒಂದು ಹೋಲ್ ಕ್ಲೀನ್ ಆಗಿದೆ, ಒಂದು ಹೋಲ್ ಕ್ಲೀನ್ ಆಗಿದೆ, ಒಂದು ಹೋಲ್ ಇಳಿಸ್ಕೋಬಹುದು, ಸಮಸ್ಯೆ ಇಲ್ಲ. ಆಮೇಲೆ ಜಕ್ಲಮಡ್ಗು ನೀರು ಕಲೆಕ್ಷನ್ ತಪ್ಪೋಗಿದೆ. ಓಕೆ, ಅದು ಒಂದು ಇನ್ನೊಂದು ಅಲ್ಲ ಸರ್, ಸ್ವಲ್ಪ ನ್ಯಾಷನಲ್ ಹೈವೇ ಸಮಸ್ಯೆ ಇದೆ, ಅದು ಮಾಡ್ಕೊಡ್ತಾರೆ. ಇದು 7ನೇ ವಾರ್ಡಲ್ಲಿ ಒಂದು ಸಮಸ್ಯೆ ಇದೆ, ಅಲ್ಲ ಸರ್ ಗೊತ್ತಿದೆ ನೀವ್ ಹೇಳ್ತಾ ಇರೋದು. ಒಂದು 7ನೇ ವಾರ್ಡ್ ಸಮಸ್ಯೆ ಪಂಪೌಂಡ್ರು ಬಿತ್ತೋಗಿರೋದು ನನಗೆ ಗೊತ್ತು, 1 ವರ್ಷ ಆಯ್ತು. ಹೌದೌದು. ಆದ್ರೆ ಇಲ್ಲಿ ವಾರ್ಡ್ ಅಲ್ಲಿ ಇರ್ತಕ್ಕಂಥ ಅದೊಂದು ಎತ್ಬಿಟ್ಟಿದ್ರೆ, ಪಂಪು ಮೋಟ್ರ್ ಎತ್ಬಿಟ್ಟಿದ್ರೆ ಸಮಸ್ಯೆ ಈಡೇರ್ತಾ ಇತ್ತಲ್ಲ ಸರ್. ಆಯ್ತು, ಅದು ಮಾಡಿಸ್ತೀನಿ, ಒಂದು ಸ್ವಲ್ಪ ಅವಕಾಶ ಕೊಡಿ, ಮಾಡಿಸ್ಕೊಡ್ತೀನಿ. ಅವಕಾಶ 35 ದಿವಸ ಆಗಿದೆ ಸರ್, ನಮ್ಗೆ ತೊಳ್ಕೊಳಕ್ ನೀರಿಲ್ಲ ಸರ್, ಕುಡಿಯಕ್ಕಿರ್ಲಿ. ಆಯ್ತು, ಗೊತ್ತಿದೆ ಸರ್ ಸಮಸ್ಯೆ ಹೇಳಿದ್ದಾರೆ ನಿಮ್ಮವರು, ನಾನು ಅಟೆಂಡ್ ಮಾಡಿಸ್ತೀನಿ. ಅಲ್ಲೊಂದು ಅಟೆಂಡ್ ಮಾಡ್ಕೊಂಡು ಮತ್ತೆ ಇಲ್ಲೇ ರಿಟರ್ನ್ ಬರ್ತಾರೆ. ಅಲ್ಲ ಸರ್ ಇಲ್ಲಿ ಇದನ್ನ ಮಾಡ್ಕೊಂಡು ಹೋಗಿದ್ರೆ ಸಮಸ್ಯೆ ಮಾಡಿಸ್ತೀನಿ ಸರ್. ಗಾಡಿ ಸುಮ್ಮನೆ ನಿಲ್ಸ್ಕೊಂಡಿದ್ರೆ ಅವ್ರು ಚಾರ್ಜ್ ಮಾಡ್ತಾರೆ ಸರ್. ಅಲ್ಲ ಅಲ್ಲೇ ನಿಲ್ಸ್ಕೊಂಡು ಮಾಡ್ಲಿ ಬಿಡಿ ಸರ್. ಇಲ್ಲ ಇದ್ರ ಮುಂದೆ ಕರೆಕ್ಟ್ ಆಗಿ ಎಷ್ಟು 100 ಅಡಿ ಮುಂದೆ ಹೋಲಿರೋದು ಸರ್. ಆಯ್ತು, ಈಗ 100 ಅಡಿ ಮುಂದೆ ಇರೋದು. ಚೆಕ್ ಮಾಡ್ಕೊಂಡು ಅಪ್ಡೇಟ್ ಮಾಡ್ತಾರೆ. ಅಲ್ಲ ಚೆಕ್ ಮಾಡ್ಕೊಳಕ್ ಆಗಲ್ಲ ಸರ್, ಚೆಕ್ ಮಾಡಿದ್ದಲ್ಲ ಆಯ್ತು. ನೀವು ಹೇಳ್ದಂಗೆಲ್ಲ ಮಾಡಕ್ ಆಗೋದಿಲ್ಲ ಸರ್, ನಾನು ಹೇಳ್ತಾ ಇದ್ದೀನಲ್ಲ ಮಾಡಿಸ್ಕೊಡ್ತಾ ಇದ್ದೀನಿ ಅಂತ. ನೀವು ಗಾಡಿ ನಾನು ಹೇಳ್ದಂಗೆಲ್ಲ ಮಾಡಿ ಅಂತ ಹೇಳ್ತಾ ಇದ್ರು. ನಾನು ಹೇಳ್ತಾ ಇರೋದು ಏನು ಅಂದ್ರೆ ಜನರ ಸಮಸ್ಯೆ ಹೇಳ್ತಾ ಇರೋದು. ಬಿಡಿ, ಬೇರೆ ಕಡೆ ಹೋಗಿ ಕೆಲಸ ಮಾಡ್ಲಿ, ಇದು ಚೆಕ್ ಮಾಡಿ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ರೆ ನೀವು ಒಪ್ಲಿಲ್ಲ ಅಂದ್ರೆ ಗಾಡಿಗೆ ಅಡ್ಡ ಇಲ್ಲ ರೀ, ನಾನು ಗಾಡಿಗೆ ಅಡ್ಡ ಇಲ್ಲ, ನಾನು ಗಾಡಿಗೆ ಅಡ್ಡ ಇಲ್ಲ. ಸಮಸ್ಯೆ ಹೇಳ್ತಾ ಇರೋದು ನಿಮ್ಗೆ. ಆಯ್ತು, ಸಮಸ್ಯೆ ಹೇಳ್ತಾ ಇದ್ದೀನಿ ನಿಮ್ಗೆ. ಅಲ್ಲ ನೀವ್ ಹೇಳ್ದಂಗೆಲ್ಲ ಮಾಡಕ್ಕಾಗಲ್ಲ ಅಂದ್ರೆ ನೀರ್ ಕೊಡಕ್ ಆಗಲ್ವಾ ಸರ್? ಹಾಗಾದ್ರೆ ನಗರಸಭೆಗೆ ಸಮಸ್ಯೆ ಹೇಳ್ತಾ ಇದ್ದೀನಲ್ಲ, ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ, ನೀವು ಅರ್ಥ ಮಾಡ್ಕೊಂತ ಇಲ್ವಲ್ಲ ಸರ್. 35 ದಿವಸ ಆಗಿದೆ, ನೀವು ಅರ್ಥ ಮಾಡ್ಕೊಂಡಿಲ್ಲ. 35 ದಿವಸದಿಂದ ನಾವು ತೊಳ್ಕೊಳಕ್ ನೀರಿಲ್ಲ ಅಂತ ಹೇಳ್ತಾ ಇದ್ರು, ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ಅದು ಅಟೆಂಡ್ ಮಾಡ್ತಾರೆ, ಇಲ್ಲ ಅಂದ್ರೆ ಅಲ್ಲೇ ನಿಲ್ಸ್ಕೊಳ್ಳಿ, ನೀವು ಬಾಡಿಗೆ ಕೊಡಿ. ಯಾರು ಬಾಡಿಗೆ ಕೊಡೋದಕ್ಕೆ? ನಗರಸಭೆ ಏನಾಗಿದೆ ಸರ್? ಕ್ಲೀನ್ ಮಾಡಕ್ಕೆ 35 ದಿವಸದಿಂದ ನೀರ್ ಕೊಡಕ್ಕಾಗಿಲ್ಲ. ಕೊಡ್ತಾ ಇಲ್ಲ, ನೀವು ಗಾಡಿ ಅಲ್ಲಿಂದ ತೆಗಿಯಕ್ಕೆ ಇಲ್ಲ. ಈ ಕ್ಲೀನ್ ಮಾಡಕ್ಕೆ ಯಾಕೆ ಇಲ್ಲಿ ಕೆಲಸ ಮಾಡಬಾರ್ದು? ನಮ್ ಪ್ರಶ್ನೆ. ನೀವ್ ಯಾಕೆ ಮಾಡ್ತಾರೆ ಬಿಡಿ, ಆ ಕೆಲಸ ತಗೊಂಬೇಕಲ್ಲ ಕೆಲಸ. ಈಗ ಇದು ಮಾಡಿದ್ದಾರೆ, ಅದು ಅಟೆಂಡ್ ಮಾಡ್ತಾರೆ. ಯಾವಾಗ 35 ದಿವಸ ಆಗಿದೆ, ಇನ್ನು 35 ದಿವಸ ಆಗ್ಬೇಕಾ? ನೀನ್ ಕೊಡ್ತಾ ಇಲ್ಲ ನೀವು. ಬೇರೆ ಕಡೆ ಅಟೆಂಡ್ ಮಾಡಕ್ ಕೊಡಿ ಸರ್. ಮನ್ಸೂರ್ ಸರ್ ಹಲೋ ಹಲೋ ಸರ್, ಮನ್ಸೂರ್ ಎಲ್ಲೇ ಕಟ್ ಮಾಡಿದ್ರ? ಇಲ್ಲ ಕನೆಕ್ಷನ್ ಅಲ್ಲಿ ಇದಾರೆ. ಮನ್ಸೂರ್ ಸರ್ ಹಲೋ ಚಕ್ರಪಾಣಿ ಅವರು ಇದ್ದಾರೆ, ಇವರು ಮನ್ಸೂರ್ ಅವರು ಇದ್ದಾರೆ. ಎಲ್ಲಿ ಲೈನಲ್ಲಿ ಮಾತಾಡ್ತಾ ಇಲ್ಲ ಸರ್? ಮಾತಾಡ್ತಾ ಇಲ್ಲ. ಹಲೋ ಬಿಡಿ, ಕಟ್ ಮಾಡ್ಲಾ ಹೋಗ್ಲಿ, ಅವ್ರು ಬೇಕು ಅಂತ ಮಾತಾಡ್ತಾ ಇಲ್ಲ. ಅಲ್ಲ ಇವ್ರಿಗೆ ಗಾಡಿ ನಿಲ್ಸ್ಕೊಂಡಿರೋರು ಯಾರು? ಗಾಡಿನ ಹೋಗ್ಬೇಡ ಇರು ಅಂತ ಹೇಳ್ದವ್ರು ಯಾರಿಲ್ಲಿ? ಸಮಸ್ಯೆ ಇದೆ, ಬಗೆಹರಿಸಿ ಅಂತ ಹೇಳ್ತಾ ಇರೋದು ಅವ್ರು. ಅಲ್ಲ ನೀವ್ ಹೇಳ್ದಂಗೆಲ್ಲ ಮಾಡಕ್ಕಾಗಲ್ಲ ಅಂದ್ರೆ ಏನ್ ಅರ್ಥ ಇವ್ರದ್ದು? ಕೇಳಿದ್ರಲ್ಲ, ಚಿಕ್ಕಬಳ್ಳಾಪುರ ನಗರಸಭೆ ಪೌರಾಯುಕ್ತರಾದ ಮನ್ಸೂರ್ ಅಲಿ ಅವರ ನಿರ್ಲಕ್ಷ್ಯದ ಉತ್ತರ. ನಗರದ ಎಂಜಿ ರಸ್ತೆಯಲ್ಲಿ ಹಾದು ಹೋಗಿದ್ದ ಜಕ್ಕಲಮಡುಗು ಜಲಾಶಯದ ಪೈಪ್ಲೈನ್ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಹೊಡೆದು ಹಾಕಿದ್ರ ಪರಿಣಾಮ ಚಿಕ್ಕಬಳ್ಳಾಪುರದ 5ನೇ ವಾರ್ಡಿನ ತಿಮ್ಮಕ್ಕ ಬಡಾವಣೆಗೆ ನೀರಿನ ಸಂಪರ್ಕ ಕಡಿತವಾಗಿದೆ. ಹೀಗೆ ಕಡಿತವಾಗಿ 35 ದಿನಗಳೇ ಕಳೆದಿವೆ. ಆದರೆ ಈವರೆಗೂ ನಗರಸಭೆ ಅಧಿಕಾರಿಗಳು ಹನಿ ನೀರು ನೀಡಲು ಮುಂದಾಗಿಲ್ಲ. ಈ ಬಡಾವಣೆಯಲ್ಲಿ 400ಕ್ಕೂ ಹೆಚ್ಚು ಮನೆಗಳಿದ್ದು ಪ್ರತಿಯೊಬ್ಬರೂ ತೆರಿಗೆ ಪಾವತಿಸುವವರೇ ಆಗಿದ್ದಾರೆ. ಅತಿ ಹೆಚ್ಚು ತೆರಿಗೆ ಸಂಗ್ರಹವಾಗುವ ಬಡಾವಣೆಗಳಲ್ಲಿ ಈ ಬಡಾವಣೆಯೂ ಒಂದಾಗಿದೆ. ಇನ್ನು ಇದೇ ಬಡಾವಣೆಯಲ್ಲಿ ನ್ಯಾಯಾಧೀಶರ ನಿವಾಸವೂ ಇದೆ. ನ್ಯಾಯಾಧೀಶರ ನಿವಾಸಕ್ಕೂ ನೀರು ಕಲ್ಪಿಸುವಲ್ಲಿ ನಗರಸಭೆ ಅಧಿಕಾರಿಗಳು ವಿಫಲರಾಗಿದ್ದಾರೆ. ಈಗಾಗಲೇ ನ್ಯಾಯಾಧೀಶರು ನಗರಸಭೆ ಅಧಿಕಾರಿಗಳ ವಿರುದ್ಧ ಸುಮೋಟೋ ಪ್ರಕರಣ ದಾಖಲಿಸುವ ಎಚ್ಚರಿಕೆ ನೀಡಿದ್ದರೂ ಈ ನಗರಸಭೆ ಅಧಿಕಾರಿಗಳಿಗೆ ಮಾತ್ರ ಇರುವೆ ಕಡಿದಂತೆಯೂ ಆಗಿಲ್ಲ.
ಇಂದು ಇದೇ ಬಡಾವಣೆಯಲ್ಲಿರುವ ಹಳೆಯ ಕೊಳವೆ ಬಾವಿ ಸ್ವಚ್ಛಗೊಳಿಸಲು ರಿಗ್ ಬಂದಿದ್ದು, ಅದೇ ರಿಗ್ ಮತ್ತೊಂದು ಕೊಳವೆ ಬಾವಿಯನ್ನು ಸ್ವಚ್ಛಗೊಳಿಸುವಂತೆ ಇದೇ ವಾರ್ಡಿನ ನಗರಸಭಾ ಸದಸ್ಯರು ಮತ್ತು ಮಾಜಿ ಉಪಾಧ್ಯಕ್ಷರು ಆಗಿರುವ ನಾಗರಾಜ್ ಅವರೇ ಮನವಿ ಮಾಡಿದ್ರು. ಪೌರಾಯುಕ್ತರು ಕ್ಯಾರೆ ಎನ್ನುತ್ತಿಲ್ಲ. ಇನ್ನು ಕಳೆದ 35 ದಿನಗಳಿಂದ ನೀರು ನೀಡದ ನಿರ್ಲಕ್ಷ್ಯದ ಬಗ್ಗೆ ಚಕಾರವೆತ್ತದ ನಗರಸಭೆ ಪೌರಾಯುಕ್ತರು ಮತ್ತೊಂದು ವಾರ್ಡಿನಲ್ಲಿ 1 ವರ್ಷದಿಂದ ಸಮಸ್ಯೆ ಇದೆ, ಅಲ್ಲಿ ಪರಿಹಾರ ನೀಡಬೇಕು ಎಂಬ ವಾದವನ್ನ ಮುಂದಿಡ್ತಿದ್ದಾರೆ. 1 ವರ್ಷದಿಂದ ನಗರಸಭೆ ಅಧಿಕಾರಿಗಳು ಏನು ಮಾಡ್ತಿದ್ರು? ಬೇಸಿಗೆಯ ವಿಚಾರ ತಿಳಿದು ಮೊದಲೇ ಯಾಕೆ ಮುಂಜಾಗ್ರತಾ ಕ್ರಮಗಳನ್ನು ವಹಿಸಿಲ್ಲ ಎಂಬ ಪ್ರಶ್ನೆಗಳಿಗೆ ಜಿಲ್ಲಾಧಿಕಾರಿಗಳೇ ಉತ್ತರ ಪಡೆಯಬೇಕಿದೆ. ನಗರಸಭೆಯಲ್ಲಿ ದಾಖಲೆಗಳ ಮಾಯದ ಬಗ್ಗೆ ಈಗಾಗಲೇ ಜಿಲ್ಲಾಧಿಕಾರಿಗಳು ನಗರಸಭೆ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದು, ಕುಡಿಯುವ ನೀರು ಒದಗಿಸುವಲ್ಲಿ ವಿಫಲವಾಗಿರುವ ಅಧಿಕಾರಿಗಳ ನಿರ್ಲಕ್ಷ್ಯದ ವಿರುದ್ಧ ಕಠಿಣ ಕ್ರಮ ವಹಿಸದಿದ್ರೆ ನಾಗರಿಕರು ಮತ್ತಷ್ಟು ಸಂಕಷ್ಟ ಎದುರಿಸಬೇಕಾಗುತ್ತದೆ. ಹಾಗಾಗಿ ಜಿಲ್ಲಾಧಿಕಾರಿಗಳು ಕೂಡಲೇ ಚಿಕ್ಕಬಳ್ಳಾಪುರ ನಗರಸಭೆ ಅಧಿಕಾರಿಗಳ ಸಭೆ ಕರೆದು ಕುಡಿಯುವ ನೀರಿನ ಸಮಸ್ಯೆ ಕುರಿತು ಚರ್ಚೆ ನಡೆಸುವ ಜೊತೆಗೆ ಸಮಸ್ಯೆ ಪರಿಹಾರಕ್ಕೆ ಸೂಚನೆ ನೀಡಬೇಕಿದೆ. 5ನೇ ವಾರ್ಡಿನಲ್ಲಿ ಕಳೆದ 35 ದಿನಗಳಿಂದ ಕುಡಿಯುವ ನೀರಿಲ್ಲದೆ ಜನರು ಪರದಾಡ್ತಿದ್ದು, ತಕ್ಷಣವೇ ಕ್ರಮ ವಹಿಸದಿದ್ರೆ ಈ ವಾರ್ಡಿನ ಜನರ ಸ್ಥಿತಿ ಮತ್ತಷ್ಟು ಹದಗೆಡುವುದರಲ್ಲಿ ಅನುಮಾನವೇ ಇಲ್ಲ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಗೌರಿಬಿದನೂರು ತಾಲೂಕು ಧಾರ್ಮಿಕ ಕ್ಷೇತ್ರಗಳಿಗೆ ಖ್ಯಾತಿ ಪಡೆದ ತಾಲೂಕು. ವಿದುರಾಶ್ವತ್ಥ ಸೇರಿದಂತೆ ಜೈನ ದೇವಾಲಯಗಳು ಇಲ್ಲಿ ಪ್ರಖ್ಯಾತಿ. ಇಂತಹ ನಾಡಿನಲ್ಲಿ ಇಂದು ಶ್ರೀ ನಂದೀಶ್ವರ ವಿಗ್ರಹ ಪ್ರತಿಷ್ಠಾಪನೆ ಅದ್ಧೂರಿಯಾಗಿ ನಡೆದಿದೆ. ಅದರಲ್ಲಿ ಅಯೋಧ್ಯೆಯ ಶ್ರೀರಾಮನ ಮೂರ್ತಿಯನ್ನ ಕೆತ್ತನೆ ಮಾಡಿದ ಶಿಲ್ಪಿ ಅರುಣ್ ಯೋಗಿರಾಜ್ ಅವರು ಈ ನಂದಿ ವಿಗ್ರಹವನ್ನ ಕೆತ್ತನೆ ಮಾಡಿರುವುದು ವಿಶೇಷ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ವೀಕ್ಷಕರೇ, ಶ್ರೀ ಅರುಣ್ ಯೋಗಿರಾಜ್ ಅನ್ನುವ ಹೆಸರನ್ನ ಕೇಳಿದಿರಲ್ಲ, ಎಲ್ಲೋ ಕೇಳಿದಂತಿದೆ ಅಂತ ನಿಮಗೆ ಅನ್ನಿಸ್ತಿದ್ರೆ ನಾನೇ ಹೇಳ್ತೀನಿ ಕೇಳಿ. ಅಯೋಧ್ಯೆಯಲ್ಲಿನ ಶ್ರೀರಾಮಚಂದ್ರನ ಮೂರ್ತಿಯನ್ನ ಕೆತ್ತನೆ ಮಾಡಿದ ನಮ್ಮದೇ ರಾಜ್ಯದ ಅಪ್ಪಟ ಕನ್ನಡಿಗರಾದ ಇವರು ಮೈಸೂರಿಗೆ ಸೇರಿದವರು. ಇಂತಹ ಪ್ರಖ್ಯಾತ ಶಿಲ್ಪಿ ಅರುಣ್ ಯೋಗಿರಾಜ್ ಅವರೇ ಕೆತ್ತನೆ ಮಾಡಿದ ಶ್ರೀ ನಂದೀಶ್ವರ ವಿಗ್ರಹವನ್ನ ಇಂದು ಗೌರಿಬಿದನೂರು ತಾಲೂಕಿನಲ್ಲಿ ಪ್ರತಿಷ್ಠಾಪನೆ ಮಾಡಲಾಯಿತು. ತಾಲೂಕಿನ ದಂಡಾಧಿಕಾರಿಗಳಂತಹ ಗೌರವಾನ್ವಿತ ತೊಂಡೆಬಾವಿ ಹೋಬಳಿಯ ಅಲಕಾಪುರ ಗ್ರಾಮದಲ್ಲಿ ನಂದೀಶ್ವರ ವಿಗ್ರಹ ಪ್ರತಿಷ್ಠಾಪನೆ ಅದ್ಧೂರಿಯಾಗಿ ನೆರವೇರಿತು. ಏಪ್ರಿಲ್ 26, 27ರಂದು 2 ದಿನಗಳ ಕಾಲ ನಡೆದ ಈ ಧಾರ್ಮಿಕ ಕಾರ್ಯಕ್ರಮ ಪುರಾಣ ಪ್ರಸಿದ್ಧ ಶ್ರೀ ಚೆನ್ನಸೋಮೇಶ್ವರ ಸ್ವಾಮಿ ದೇವಾಲಯದ ಮುಂಭಾಗದಲ್ಲಿ ಸಂಪನ್ನವಾಯಿತು. ಲೋಕ ಕಲ್ಯಾಣಾರ್ಥವಾಗಿ ಶಿವನ ವಾಹನ ಶ್ರೀ ನಂದೀಶ್ವರ ಸ್ವಾಮಿಯ ಸ್ಥಿರಬಿಂಬ ಪ್ರತಿಷ್ಠಾಪನೆಯನ್ನ ವೀರಶೈವಾಗಮ ರೀತಿ ಹಮ್ಮಿಕೊಂಡಿದ್ದು 2 ದಿನಗಳ ಕಾಲ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳ ಮೂಲಕ ಪ್ರತಿಷ್ಠಾಪನೆ ಸಂಪನ್ನವಾಯಿತು. ಏಪ್ರಿಲ್ 26ರ ಸಂಜೆ 6 ಗಂಟೆಯಿಂದ ಮಂಗಳವಾದ್ಯ ಸಹಿತ ಗೋಧೂಳಿ ಲಗ್ನದಲ್ಲಿ ಗೋಪೂಜೆಯೊಂದಿಗೆ ಮಂಟಪ ಪ್ರವೇಶ, ಮಹಾಸಂಕಲ್ಪ, ಮಹಾಗಣಪತಿ ಪೂಜೆ, ಶೈವ ಪುಣ್ಯಾಹ, ನಾಂದಿ ಸಮಾರಾಧನಾ, ಪಂಚಗವ್ಯ ವಿಧಿ, ರಕ್ಷಾಬಂಧನ, ರುಗ್ರಹರಣ, ಕಲಶ ಸ್ಥಾಪನೆ, ಅಂಕುರಾರೋಪಣ, ವಾಸ್ತು ಪೂಜಾ,
ಜಲಾಧಿವಾಸ, ಪುಷ್ಪಾಧಿವಾಸ, ಧಾನ್ಯಾಧಿವಾಸದೊಂದಿಗೆ ವಿಗ್ರಹ ಸಂಸ್ಕಾರ, ಕೈವಾಗ್ನಿ ಪ್ರತಿಷ್ಠಾಪನೆ ನಡೆಯಿತು. ಎಲ್ಲರೂ ಸಹಿತ ಅತ್ಯಂತ ಎಲ್ಲರಿಗೂ ಸಹಿತ ಇವತ್ತು ಅವರು ಅಗಲಿದ್ದಾರೆ ಅನ್ನುವಂಥ ನೋವಿದೆ. ಆದರೆ ಅವರು ಮಾಡಿರ್ತಕ್ಕಂಥ ಎಲ್ಲ ಕಾರ್ಯಗಳು ಇವತ್ತು ನಮ್ಮ ಮುಂದೆ ಇದೆ. ಶಶಿಧರ್ ಅವರು ಅವತ್ತು ಮೈಸೂರಿಗೆ ಹೋಗಿ ಆ ಯೋಗಿರಾಜ್ ಅವರಿಗೆ ಹೇಳಿ ಆ ನಂದೀಶ್ವರನ್ ಮಾಡಬೇಕು ಅನ್ನುವಂಥ ಒಂದು ಅಡ್ವಾನ್ಸ್ ಅನ್ನು ಕೊಟ್ಟು ಅವರೆಲ್ಲ ಎಲ್ಲ ಕೆಲಸ ಮಾಡಿದ್ರು. ಆದರೆ ಭಗವಂತನ ಒಂದು ಚಿತ್ತ ಅಥವಾ ಭಗವಂತನ ಆಶೀರ್ವಾದ ಇವತ್ತು ಅವರಿಲ್ಲ, ಇವತ್ತು ಅಗಲಿದ್ದಾರೆ. ಆದರೆ ಇವತ್ತು ಅವರು ಅಗಲಿದ್ರು ಸಹಿತ ಎಲ್ಲರೂ ಸೇರಿಕೊಂಡು ಆ ಮುಂದಿನ ಕಾರ್ಯವನ್ನು ನೀವು ಶಾಸ್ತ್ರೋಕ್ತವಾಗಿ ಇವತ್ತು ಮಾಡಿರ್ತಕ್ಕಂಥದ್ದು ಒಂದು ಕಡೆ ಚನ್ನಸೋಮೇಶ್ವರ ಸ್ವಾಮಿಗೆ ಸಂತೋಷವಾಗಿರುತ್ತೆ, ಜೊತೆಲಿ ಇವತ್ತು ಅವರ ಆತ್ಮಗಳು ಸಹಿತ ಸಂತೋಷವಾಗಿರುತ್ತೆ ಅನ್ನುವಂಥ ಮಾತನ್ನು ಮೊದಲನೇದಾಗಿ ತಿಳಿಪಡಿಸಿ. ದೇವಾಲಯ ಜೀರ್ಣೋದ್ಧಾರ ಮಾಜಿ ಸದಸ್ಯರು, ತಿರುಪತಿ ತಿರುಮಲ ದೇವಸ್ಥಾನದ ಸದಸ್ಯರಾಗಿರುವ MN ಶಶಿಧರ್ ಮತ್ತು HS ಸೋಮೇಶ್ ಗುತ್ತಿಗೆದಾರರು ಹಾಲ್ಗನಹಳ್ಳಿ ಮತ್ತು ಅಧಿಕಾರಿಗಳು ಮತ್ತು ಅವರ ಸ್ನೇಹಿತರುಗಳು ಭಾಗವಹಿಸಿ ಈ ಚನ್ನಸೋಮೇಶ್ವರ ದೇವಸ್ಥಾನ ಪುರಾತನ ಅಲ್ಕಾಪುರದಲ್ಲಿ ನೆಲೆಸಿರುವ ಸಂಪೂರ್ಣ ಅಭಿವೃದ್ಧಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅಭಿವೃದ್ಧಿ ಮಾಡಲಾಗಿದೆ. ಬಸವಣ್ಣ ಪ್ರತಿಷ್ಠಾಪನೆ ಮಾಡಬೇಕು ಅಂತೇಳಿ ಮಂಟಪವನ್ನು ನಿರ್ಮಿಸಿ ಈ ಬಸವಣ್ಣ ಅಯೋಧ್ಯೆಯಲ್ಲಿ, ಭಾರತ ದೇಶದ ಅಯೋಧ್ಯೆಯಲ್ಲಿ ರಾಮ ಕೆತ್ತನೆ ಮಾಡಿರತಕ್ಕಂಥ ಅರುಣ್ ಯೋಗಿಯವರು ಮೈಸೂರು ಪಟ್ಟಣದವರು, ಅವರಿಗೆ ವಹಿಸಲಾಗಿತ್ತು. ಅವರು ಕೆತ್ತನೆ ಮಾಡಿ ನೀಡಿದ ನಂತರ 48 ದಿವಸಗಳ ಕಾಲ ಜಲವಾಸ. ಈಗ ಎಲ್ಲ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ಹಮ್ಮಿಕೊಂಡಿದ್ವಿ. ಏಪ್ರಿಲ್ 27ರ ಬೆಳಗ್ಗೆ 5 ಗಂಟೆಯಿಂದ ವೇದ ಪಾರಾಯಣ, ದೇವತಾ ಪ್ರಾರ್ಥನೆ, ರುದ್ರಾಭಿಷೇಕ, ಪ್ರತಿಷ್ಠಾಂಗ ಹೋಮಾದಿಗಳು ಮತ್ತು ಪ್ರಾಣ ಪ್ರತಿಷ್ಠಾಪನೆ ನೆರವೇರಿದ್ವು. 9:15ರಿಂದ ಉತ್ತರ ಪಿನಾಕಿನಿ ನದಿ ದಡದಲ್ಲಿ 108 ಉದಕ ಕುಂಭ ಮತ್ತು ಗೋಪೂಜೆ ನಂತರ ವೀರಗಾಸೆ, ನಂದಿಧ್ವಜ, ಪೂರ್ಣ ಕುಂಭ ಸಮೇತ ಸದ್ಭಕ್ತ ಸುಮಂಗಲಿಯರೊಂದಿಗೆ ದೇವಾಲಯದವರೆಗೂ ಮೆರವಣಿಗೆಯಲ್ಲಿ ಸಾಗಿ ದೇವಾಲಯದ ಮುಂಭಾಗದಲ್ಲಿ ನೂತನವಾಗಿ ಜೀರ್ಣೋದ್ಧಾರಗೊಂಡಿರುವ ನೂತನ ಕಲ್ಯಾಣಿಯ ಉದ್ಘಾಟನೆಯೊಂದಿಗೆ ಶ್ರೀ ನಂದೀಶ್ವರ ಸ್ವಾಮಿಗೆ 108 ಕುಂಭಾಭಿಷೇಕ, ಮಧ್ಯಾಹ್ನ 12:15ರಿಂದ ಬಲಿಹರಣ, ದೇನು ದರ್ಶನ, ರಕ್ಷಾಭಾರಣ, ಪೂಜ್ಯ ಸ್ವಾಮೀಜಿಯವರಿಂದ ನೇತೋಲನ, ರಾಜೋಪಚಾರಗಳು ನಡೆದವು.
ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮಿಗಳು ಮತ್ತು ಶ್ರೀರಂಭಾಪುರಿ ಶಾಖಾಮಠ ಸಿದ್ದರಬೆಟ್ಟದ ಶ್ರೀಗಳ ಸಾನ್ನಿಧ್ಯದಲ್ಲಿ ಗೌರಿಬಿದನೂರು ಶಾಸಕ ಕೆಎಚ್ ಪುಟ್ಟಸ್ವಾಮಿ ಗೌಡ ಸೇರಿದಂತೆ ಇತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಆ ಜಿಲ್ಲೆಯಲ್ಲಿ ನದಿ ನಾಲೆಗಳು ಸೇರಿದಂತೆ ಶಾಶ್ವತವಾದ ನೀರಿನ ಮೂಲಗಳಿಲ್ಲ. ಇದರಿಂದ ಅಲ್ಲಿಯ ಜನ ಬೋರ್ವೆಲ್ಗಳ ನೀರಿನ ಮೇಲೆಯೇ ಅವಲಂಬಿತರಾಗಿದ್ದಾರೆ. ಆದರೆ ಈಗ ಬೇಸಿಗೆಯ ರಣ ಬಿಸಿಲಿನ ಹಿನ್ನೆಲೆ ಕೆಲವೆಡೆ ಬೋರ್ವೆಲ್ಗಳು ಇದ್ದಕ್ಕಿದ್ದಂತೆ ಬತ್ತಿ ಹೋಗ್ತಿವೆ. ಇದರಿಂದ ಕುಡಿಯುವ ನೀರಿಗೆ ತೀವ್ರ ಸಮಸ್ಯೆಯಾಗಿದೆ. ಈ ಕುರಿತು ಒಂದು ವರದಿ. ಇದು ಚಿಕ್ಕಬಳ್ಳಾಪುರ ಜಿಲ್ಲೆ. ರಾಜಧಾನಿ ಬೆಂಗಳೂರಿನಿಂದ ಕೂಗಳತೆ ದೂರದಲ್ಲಿದೆ. ರಾಜಧಾನಿ ಬೆಂಗಳೂರಿನಲ್ಲಿ ಕಾವೇರಿ ಸಮೃದ್ಧವಾಗಿ ಹರಿಯುತ್ತಿದ್ದಾಳೆ. ಆದರೆ ಇತ್ತ ಚಿಕ್ಕಬಳ್ಳಾಪುರದಲ್ಲಿ ಕಾವೇರಿ ಬದಲು ಜನ ಬೋರ್ವೆಲ್ ನೀರನ್ನೇ ಕುಡಿದು ಬದುಕುತ್ತಿದ್ದಾರೆ. ಆದರೆ ಈಗ ಬೇಸಿಗೆಯ ರಣ ಬಿಸಿಲು ಹಿನ್ನೆಲೆಯಲ್ಲಿ ಬೋರ್ವೆಲ್ಗಳು ಇದ್ದಕ್ಕಿದ್ದಂತೆ ಬತ್ತಿ ಹೋಗ್ತಿವೆ. ಇದರಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಈಗಾಗಲೇ ಗ್ರಾಮಾಂತರ ಪ್ರದೇಶದ 28 ಹಳ್ಳಿಗಳಲ್ಲಿ ಹಾಗೂ ನಗರ ಪ್ರದೇಶದ 14 ವಾರ್ಡ್ಗಳಲ್ಲಿ ಕುಡಿಯುವ ನೀರಿನ ತೀವ್ರ ಸಮಸ್ಯೆಯಾಗಿದೆ. ಇದರಿಂದ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಅಕ್ಕಪಕ್ಕವಿರುವ ರೈತರ ಬೋರ್ವೆಲ್ಗಳನ್ನು ಬಾಡಿಗೆಗೆ ಪಡೆದು ಇಲ್ಲವೇ ಟ್ಯಾಂಕರ್ಗಳ ಮೂಲಕ ನೀರು ಸರಬರಾಜು ಮಾಡಲು ಹರಸಾಹಸ ಪಡುತ್ತಿದೆ. ನಮ್ಮ 154 ಗ್ರಾಮ ಪಂಚಾಯಿತಿಗಳ ಪೈಕಿ 19 ಗ್ರಾಮ ಪಂಚಾಯಿತಿಗಳಲ್ಲಿ ಸುಮಾರು 28 ಹಳ್ಳಿಗಳಲ್ಲಿ ನೀರಿನ ಸಮಸ್ಯೆ ಇರತಕ್ಕಂಥದ್ದು ಗಮನಕ್ಕೆ ಬಂದಿದೆ. ಈ 28 ಗ್ರಾಮಗಳಲ್ಲಿ 27 ಗ್ರಾಮಗಳಲ್ಲಿ ನಾವು ಕುಡಿಯೋ ನೀರನ್ನು ಖಾಸಗಿ ಬೋರ್ವೆಲ್ಗಳ ಮೂಲಕ ಒಡಂಬಡಿಕೆಯನ್ನು ಮಾಡಿಕೊಂಡು ಖಾಸಗಿ ಬೋರ್ವೆಲ್ಗಳಿಗೆ 10 ರಿಂದ 18 ಸಾವಿರದವರೆಗೆ ಮಾಸಿಕವಾಗಿ ಬಾಡಿಗೆಗಳನ್ನು ಕೊಡುವಂಥ ಅವಕಾಶ ಇರುತ್ತೆ. ನಮ್ಮ ಸ್ಥಳೀಯ ಸಂಸ್ಥೆಗಳು ಏನು ಗ್ರಾಮ ಪಂಚಾಯಿತಿಗಳಿದ್ದಾವೆ, ಗ್ರಾಮ ಪಂಚಾಯಿತಿಗಳ ಮೂಲಕ ಅವುಗಳಿಗೆ ಪಾವತಿ ಮಾಡುವಂಥದ್ದು ಮತ್ತು ಶುದ್ಧ ಕುಡಿಯೋ ನೀರಿನ ನಮ್ಮ ಜಾಲ ಏನಿದೆ ಅದಕ್ಕೆ ಅಳವಡಿಸಿ ಆ ಬೋರ್ವೆಲ್ಗಳ ಮೂಲಕ ತತ್ಕ್ಷಣ ಕೊಡ್ತಕ್ಕಂಥದ್ದು. ನಂತರ ಮಳೆಗಾಲ ಪ್ರಾರಂಭ ಆದಮೇಲೆ ಆ ಎಲ್ಲ ಬೋರ್ವೆಲ್ಗಳು ನಮ್ಮ ಜಿಯಾಲಜಿಸ್ಟ್ಗಳಿಂದ ಹೊಸ ಪಾಯಿಂಟ್ಗಳನ್ನು ಗುರುತಿಸಿ ಅಂತರ್ಜಲದ ಆಧಾರದ ಮೇಲೆ ಹೊಸ ಬೋರ್ವೆಲ್ಗಳನ್ನು ಹಾಕ್ತಕ್ಕಂಥದ್ದು ನಮ್ಮ ಉದ್ದೇಶ ಇದೆ. ಸೊ ಆ ನಿಟ್ಟಿನಲ್ಲಿ 27 ಬೋರ್ವೆಲ್ಗಳನ್ನು ನಾವು ಖಾಸಗಿ ಬೋರ್ವೆಲ್ ನಡೆಸ್ತಾ ಇದ್ದೀವಿ. ಒಂದು ಹಳ್ಳಿನಲ್ಲಿ ಟ್ಯಾಂಕರ್ ಮೂಲಕ ನಾವು ನೀರನ್ನು ಕೊಡುವಂಥ ಒಂದು ವ್ಯವಸ್ಥೆಯನ್ನು ನಮ್ಮ ಜಿಲ್ಲೆಯಲ್ಲಿ ಅಳವಡಿಸ್ಕೊಂಡಿದ್ದೀವಿ. ಈ ಪೈಕಿ ಅತಿ ಹೆಚ್ಚು ಗ್ರಾಮಗಳು ಸಮಸ್ಯೆ ಇರತಕ್ಕಂಥದ್ದು ಶಿಡ್ಲಘಟ್ಟದಲ್ಲಿ. 10 ಗ್ರಾಮಗಳಲ್ಲಿ ಶಿಡ್ಲಘಟ್ಟದಲ್ಲಿ ಸಮಸ್ಯೆ ಇದೆ. 6 ಗ್ರಾಮಗಳಲ್ಲಿ ಬಾಗೇಪಲ್ಲಿ, 6 ಗ್ರಾಮಗಳಲ್ಲಿ ಚಿಕ್ಕಬಳ್ಳಾಪುರ. ಸೊ ಈ 3 ತಾಲೂಕುಗಳಲ್ಲಿ ಸ್ವಲ್ಪ ಗ್ರಾಮಗಳಲ್ಲಿ ನೀರಿನ ಕೊರತೆ ಇರತಕ್ಕಂಥದ್ದು ಗಮನಕ್ಕೆ ಬಂದಿದೆ. ನಾನಾಗಲೇ ಹೇಳಿದಂತೆ ಬಾಗೇಪಲ್ಲಿನಲ್ಲಿ 1 ಗ್ರಾಮದಲ್ಲಿ ಟ್ಯಾಂಕರ್ ಮೂಲಕ ಕೂಡ ನಾವು ನೀರು ಕೊಡ್ತಾ ಇದ್ದೀವಿ. 27, 28. ಸೊ ಇದು ಕುಡಿಯೋ ನೀರಿಗೆ ಸಂಬಂಧಪಟ್ಟಂಥ ಇರ್ತಕ್ಕಂಥ ವಿಷಯ. ಇನ್ನು ರಣ ಬಿಸಿಲಿಗೆ 111 ಹಳ್ಳಿಗಳಲ್ಲಿ ಬೋರ್ವೆಲ್ಗಳ ನೀರಿನ ಇಳುವರಿ ಕುಸಿತವಾಗಿದೆ. ಕೆಲವೇ ದಿನಗಳಲ್ಲಿ ಅಲ್ಲಿ ನೀರು ಬತ್ತಿ ಹೋಗುವ ಮುನ್ಸೂಚನೆ ಇದೆ. ಇದರಿಂದ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಮುಂಗಡವಾಗಿ ರೈತರ ಬೋರ್ವೆಲ್ಗಳನ್ನು ಕುಡಿಯುವ ನೀರು ಸರಬರಾಜು ಮಾಡಲು ಒಪ್ಪಂದ ಮಾಡಿಕೊಳ್ಳುತ್ತಿದೆ. ಬೇಸಿಗೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಮ್ಮ ಕುಡಿಯೋ ನೀರನ್ನು ನಾವೇನು ಸಪ್ಲೈ ಮಾಡ್ತೀವಿ, ಈಗ ನೀರನ್ನು ಪ್ರತಿ ಮನೆಗೆ ಸಪ್ಲೈ ಮಾಡ್ತಿರೋದು ಮೇನ್ ಸೋರ್ಸ್ ಇರೋದೇ ಬೋರ್ವೆಲ್ಗಳು. ಬೇಸಿಗೆ ಕಾಲದಲ್ಲಿ ಬರಬೇಕಾದ್ರೆ ಕೆಲವು ಬೋರ್ವೆಲ್ಗಳು ನಾವು ಗ್ರೌಂಡ್ ವಾಟರ್ ಡಿಪ್ಲೀಟ್ ಆಗಿಬಿಟ್ಟು ಬೋರ್ವೆಲಿಂದ ಎಷ್ಟು ಈಲ್ಡ್ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಒಂದು ಬೋರ್ವೆಲಿಂದ ನಾವು 200 ಮನೆಗಳಿಗೆ ಇಷ್ಟು ಹವರ್ ಪಂಪ್ ಮಾಡಿದರೆ ಸಾಕು ಅಂತ ನಾವು ಇನಿಷಿಯಲ್ ಪ್ಲ್ಯಾನ್ ಮಾಡ್ಕೊಂಡಿರ್ತೀವಿ. ಈಲ್ಡ್ ಕಡಿಮೆ ಆದದಕ್ಕೆ ನಾವು ಅಷ್ಟು ಹವರ್ ಪಂಪ್ ಮಾಡಿದ್ರು ಆ ಮನೆಗಳಿಗೆ ಕೊಡೋದಕ್ಕೆ ಸಾಕಾಗಲ್ಲ. ಆ ಈಲ್ಡ್ ಕಡಿಮೆ ಆಗಿರೋದಕ್ಕೆ ನಾವು ಬೇರೆ ಬೋರ್ವೆಲ್ಗಳನ್ನ ಆಲ್ಟರ್ನೇಟಾಗಿ ಹೈಯರ್ ಮಾಡಿಕೊಂಡು ಈ ಇದಕ್ಕೆ ಕನೆಕ್ಷನ್ ಕೊಟ್ಟು ಆ ಬೋರ್ವೆಲ್ ಮೂಲಕ ನಾವು ಗ್ರಾಮಕ್ಕೆ ನೀರನ್ನು ಕೊಡುವಂಥ ವ್ಯವಸ್ಥೆಗಳನ್ನ ಮಾಡ್ತಾಯಿದ್ದೀವಿ. ಅದೇ ಈ 17 ಗ್ರಾಮ ಪಂಚಾಯತಿಗಳಲ್ಲಿ ನಾವೇನು 19 ಬೋರ್ವೆಲ್ಗಳಿದ್ದೀವಿ. ನಮ್ಮ ಬೋರ್ವೆಲ್ಗಳು ಇತ್ತು. ನಮ್ಮ ಬೋರ್ವೆಲ್ಗಳು ಈಲ್ಡ್ ಕಡಿಮೆ ಆಗಿರೋದಕ್ಕೆ ನಾವು ಬೋರ್ವೆಲ್ಗಳನ್ನ ಹೈಯರ್ ಮಾಡಿಕೊಂಡು ಅವ್ರ ಮೂಲಕ ನೀರು ಕೊಡೋದಕ್ಕೆ ಈಗ ಸ್ಟಾರ್ಟ್ ಮಾಡಿದ್ದೀವಿ. ಶಿಡ್ಲಘಟ್ಟಲ್ಲಿ ಒಂದು ಪಂಚಾಯತಿಯಲ್ಲಿ 2 ಹಳ್ಳಿಗಳಲ್ಲಿ ಇದ್ದ ಬೋರ್ವೆಲ್ಗಳಲ್ಲಿ ಒಂದು ಬೋರ್ವೆಲ್ ಸ್ವಲ್ಪ ಕೆಟ್ಟೋದ ಕಾರಣ ಪ್ಲಸ್ ಅಲ್ಲಿ ಬೋರ್ವೆಲಿಂದ ಈಲ್ಡ್ ಕಡಿಮೆ ಆಗಿತ್ತು, ಕೆಟ್ಟು ಹೋಗಿತ್ತು ಕಾರಣ 1 ವಾರದಲ್ಲಿ ಸ್ವಲ್ಪ ನೀರು ಕೊಡೋದ್ರಲ್ಲಿ ಅಲ್ಲಿ ಸಮಸ್ಯೆ ಆಗಿತ್ತು. ತತ್ಕ್ಷಣವೇ ನಮ್ಮ ಟಾಸ್ಕ್ ಫೋರ್ಸಲ್ಲಿ ಆ ಬೋರ್ವೆಲ್ ರಿಪೇರಿ ಮಾಡಿಕೊಂಡು ಅಲ್ಲಿಗೆ ಕುಡಿಯೋ ನೀರಿನ ವ್ಯವಸ್ಥೆನ ಸರಿ ಮಾಡಿ ಕೊಡಲಾಗಿದೆ. ಅಂಥದ್ದನ್ನು ಎಲ್ಲಿ ಮುಂದೆ ಆಗುತ್ತೆ ಅಂತ ಆ್ಯಂಟಿಸಿಪೇಟ್ ಮಾಡ್ಕೊಂಡು ಎಲ್ಲೆಲ್ಲಿ ತೊಂದರೆ ಆಗುತ್ತೆ ಅದನ್ನು ಈಗಲೇ ಆಲ್ಟರ್ನೇಟ್ನ ರೆಡಿ ಮಾಡಿಕೊಂಡು ಯಾವುದೇ ಲಾಸ್ಟ್ ಮಿನಿಟ್ವರೆಗೆ ಕಾಯದೆ ಪ್ರೊಯಾಕ್ಟಿವ್ ಆಗಿಯೇ ನಾವು ಆ್ಯಕ್ಷನ್ ತೆಗೆದುಕೊಳ್ಬೇಕಂತ ಎಲ್ಲ ಇಒಗಳಿಗೆ ಎಲ್ಲ ಪಿ ಡಿ ಒಗಳಿಗೂ ಇದ್ರ ಸಂಬಂಧ ನಾವು ಡೈರೆಕ್ಷನ್ಗಳನ್ನ ಕೊಡಲಾಗಿದೆ. ಇದೇ ಸಂಬಂಧ ಈಗ ನಮ್ಮ ಪ್ರಧಾನ ಕಾರ್ಯದರ್ಶಿಯವರು ಇದ್ರ ಬಗ್ಗೆನೇ ಒಂದು ಮೀಟಿಂಗ್ಗಳನ್ನು ಈಗ ತೆಗೆದುಕೊಳ್ತಾ ಇದ್ದಾರೆ.
ಸಮರ್ಪಕ ಶುದ್ಧ ಕುಡಿಯುವ ನೀರಿಲ್ಲದೆ ಕೆಲವು ಹಳ್ಳಿಗಳಲ್ಲಿ ಜನ ಟ್ಯಾಂಕರ್ ನೀರಿನ ಮೊರೆ ಹೋಗಿದ್ದಾರೆ. ಟ್ಯಾಂಕರ್ ಯಾವಾಗ ಬರುತ್ತೋ ಕಾದು ಕುಳಿತು ನೀರನ್ನ ಸಂಗ್ರಹಿಸಿಕೊಳ್ಳುತ್ತಿದ್ದಾರೆ. ಇದರಿಂದ ಒಂದೆಡೆ ಬಿಸಿಲು, ಮತ್ತೊಂದೆಡೆ ನೀರಿನ ಸಮಸ್ಯೆಗೆ ಜನ ಹೈರಾಣಾಗಿದ್ದಾರೆ. ತೋಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಮಹಿಳಾ ಮೀಸಲಾತಿ ಕಾಯ್ದೆ ತಿದ್ದುಪಡಿಗೆ ವಿರೋಧ ವ್ಯಕ್ತಪಡಿಸಿದ ಕಾಂಗ್ರೆಸ್ ಹಾಗೂ ಮಿತ್ರ ಪಕ್ಷಗಳ ಮಹಿಳಾ ವಿರೋಧಿ ನೀತಿಯನ್ನ ಖಂಡಿಸಿ ಪಟ್ಟಣದ ಗೂಳೂರು ವೃತ್ತದಲ್ಲಿ ಬಿಜೆಪಿ ಮಹಿಳಾ ಮೋರ್ಚಾದಿಂದ ಪ್ರತಿಭಟನೆ ನಡೆಸಲಾಯಿತು. ಬಾಗೇಪಲ್ಲಿ ತಾಲೂಕು ಮಹಿಳಾ ಮೋರ್ಚಾ ಅಧ್ಯಕ್ಷೆ ಮಂಜುಳಾ ನೇತೃತ್ವದಲ್ಲಿ ಜಮಾಯಿಸಿದ ಪ್ರತಿಭಟನಾಕಾರರು ಹಾಗೂ ಬಿಜೆಪಿ ಮುಖಂಡರು ಗೂಳೂರು ವೃತ್ತ ಕೆಲ ಕಾಲ ರಸ್ತೆ ತಡೆ ನಡೆಸಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ತಾಲೂಕು ಮಹಿಳಾ ಮೋರ್ಚಾ ಅಧ್ಯಕ್ಷೆ ಮಂಜುಳಾ ಮಾತನಾಡಿ, ದೇಶದ ಜನಸಂಖ್ಯೆಯಲ್ಲಿ ಅರ್ಧ ಭಾಗ ಮಹಿಳೆಯರಿದ್ದೇವೆ. ನಮಗೆ ಪುರುಷರಷ್ಟೇ ಸಮಪಾಲು ಲಭಿಸಬೇಕು. ಕಳೆದ 1971ರಿಂದಲೂ ಮಹಿಳೆಯರಿಗೆ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಮೀಸಲಾತಿ ನೀಡುವ ಕಾಯ್ದೆಗೆ ಕಾಂಗ್ರೆಸ್ ಹಾಗೂ ಇತರೆ ಪಕ್ಷಗಳು ವಿರೋಧ ಮಾಡುತ್ತಲೇ ಬಂದಿವೆ. 2023ರಲ್ಲಿಯೇ ಮಹಿಳೆಯರಿಗೆ ಮೀಸಲಾತಿ ನೀಡುವ ಬಿಲ್ ಪಾಸ್ ಆಗಿದ್ದು, ಇದನ್ನ ಜಾರಿ ಮಾಡಲು ಕಾಂಗ್ರೆಸ್ ಸಂಸದರು ಬಿಡುತ್ತಿಲ್ಲ. ಮಹಿಳಾ ವಿರೋಧಿ ಧೋರಣೆಯನ್ನ ಅನುಸರಿಸುತ್ತಿರುವ ಯಾವುದೇ ಪಕ್ಷದ ಸಂಸದರು ಹಾಗೂ ಪಕ್ಷವನ್ನ ಮಹಿಳೆಯರು ಮುಂದಿನ ಚುನಾವಣೆಗಳಲ್ಲಿ ತಿರಸ್ಕಾರ ಮಾಡುವ ಮೂಲಕ ಒಗ್ಗಟ್ಟು ಪ್ರದರ್ಶನ ಮಾಡಬೇಕು ಎಂದು ಕರೆ ನೀಡಿದರು. ಕಾಂಗ್ರೆಸ್ ನಾರಿಶಕ್ತಿ ವಂದನಾ ಕಾಯ್ದೆಯನ್ನು ತಿರಸ್ಕರಿಸಿದೆ. ಅದರ ವಿರುದ್ಧ ಇವತ್ತು ರಾಜ್ಯಾದ್ಯಂತ ಮಹಿಳೆಯರು ಎಲ್ಲರೂ ಒಗ್ಗಟ್ಟಾಗಿ ಅವರ ಆಕ್ರೋಶವನ್ನ ಹೊರಹಾಕಿ ಖಂಡಿಸಿ ಪ್ರತಿಭಟನೆಯನ್ನ ಎಲ್ಲ ಕಡೆ ಕೈಗೊಂಡಿದ್ದಾರೆ. ಅದೇ ರೀತಿ ನಾವು ಸಹ ಇವತ್ತು ಇಲ್ಲಿ ಬಾಗೇಪಲ್ಲಿ ಪಟ್ಟಣದಲ್ಲಿ ಎಲ್ಲ ಮಹಿಳೆಯರು ಸೇರಿ ಕಾಂಗ್ರೆಸ್ ವಿರುದ್ಧ ಆಕ್ರೋಶವನ್ನ ತೋರಿಸುತ್ತಾ ಪ್ರತಿಭಟನೆಯನ್ನ ಕೈಗೊಂಡಿದ್ದೀವಿ. ಈ ಬಿಲ್ಲು ಮಹಿಳಾ ಮೀಸಲಾತಿ ಬಿಲ್ ಒಂದು ಐತಿಹಾಸಿಕ ಮಹತ್ವಪೂರ್ಣ ಬಿಲ್ ಆಗಿತ್ತು. ಇದೇನಾದರೂ ಜಾರಿಯಾಗಿದ್ದಿದ್ರೆ ಭಾರತ ದೇಶದ ಮಹಿಳೆಯರಲ್ಲಿ ಒಂದು ಭವಿಷ್ಯವನ್ನು ನಿರೂಪಿಸುವಂತದ್ದಾಗಿತ್ತು. ಮಹಿಳೆಯರಿಗೆ ಒಂದು ಸುವರ್ಣಾವಕಾಶ ಸಿಗುವಂತದ್ದಾಗಿತ್ತು. ಆದ್ರೆ ಇಂಥ ಒಳ್ಳೆ ಬಿಲ್ಲನ್ನು ತಿರಸ್ಕರಿಸಿ ಮಹಿಳೆಯರಿಗೆ ಅವಕಾಶ ಸಿಗದೆ ಮಾಡಿರೋದು, ಲೋಕಸಭೆಯಲ್ಲಿ ಹಾಗೂ ವಿಧಾನಸಭೆಯಲ್ಲಿ ನಮಗೆ ಅವಕಾಶ ಸಿಗದೆ ಮಾಡಿರೋದು ಇವರಿಗೆ ಪ್ರಿಯಾಂಕ ಇಟಲಿ ಅವರಿಗೆ, ರಾಹುಲ್ ಇಟಲಿ ಅವರಿಗೆ ತುಂಬಾ ಸಂತೋಷವಾಗಿದೆಯಂತೆ. ಆಚೆ ಹೋಗಿ ಅವರು ಅವರ ಇಂಡಿವಿಜುವಲ್ ಟ್ವಿಟರ್ ಅಲ್ಲಿ ಟ್ವೀಟ್ ಮಾಡಿದ್ದಾರೆ, ಮೈ ಖುಷಿ ಅಂತ ಹಾಕಿದ್ದಾರೆ. ಏನಕ್ಕಾಗಿ ಅವರು ಖುಷಿ ಪಟ್ಟಿದ್ದಾರೆ? ಮಹಿಳೆಯರಿಗೆ ಅವಕಾಶ ಸಿಗ್ತಾ ಇಲ್ಲ ಅಂತ ಖುಷಿ ಪಟ್ಟಿದ್ದಾರ? ಯಾತಕ್ಕಾಗಿ ದೊಡ್ಡ ದೊಡ್ಡ ವೇದಿಕೆಗಳಲ್ಲಿ ಅವರು ಮಹಿಳೆಯರ ಪರ, ನಾವು ಮಹಿಳೆಯರ ಹಕ್ಕುಗಳ ಪರ, ಮಹಿಳೆಯರ ಸಬಲೀಕರಣದಿಂದ ಮಾತನಾಡಕ್ಕೆ ನಾಚಿಕೆ ಆಗಲ್ವಾ? ಏನಕ್ಕೆ ಮಾತಾಡಬೇಕು ಅಂತ ಪದಗಳೆಲ್ಲ. ಬಿಜೆಪಿ ಮಂಡಲಾಧ್ಯಕ್ಷ ಆರ್ ಪ್ರತಾಪ್ ಮಾತನಾಡಿ, ಕಾಂಗ್ರೆಸ್ ಪಕ್ಷಕ್ಕೆ ಮಹಿಳೆಯರ ಬಗ್ಗೆ ಕಾಳಜಿ ಇಲ್ಲ. ಲೋಕಸಭೆಯಲ್ಲಿ ಮಹಿಳೆಯರಿಗೆ ಮೀಸಲಾತಿ ನೀಡುವ ಕಾಯ್ದೆಗೆ ಬೆಂಬಲ ನೀಡದೆ ಸೋಲುವಂತೆ ಮಾಡಿದ್ದಾರೆ. ಇಂತಹ ಮಹಿಳಾ ವಿರೋಧಿ ರಾಹುಲ್ ಗಾಂಧಿ ಹಾಗೂ ಆ ಪಕ್ಷಗಳ ಸಂಸದರಿಗೆ ಮುಂಬರುವ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸಬೇಕು. ಈಗ ನಡೆದಿರುವ ಪಂಚರಾಜ್ಯಗಳ ಚುನಾವಣೆಯಲ್ಲಿ ಕಾಂಗ್ರೆಸ್ ಹಾಗೂ ಮೈತ್ರಿ ಪಕ್ಷಗಳು ಸೋಲುತ್ತವೆ. ಮಹಿಳಾ ಮೀಸಲಾತಿ ಜಾರಿಯಾಗುವವರೆಗೆ ನಮ್ಮ ಹೋರಾಟ ನಿರಂತರವಾಗಿರುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಮಹಿಳಾ ಮೀಸಲು ವಿಧೇಯಕ ಲೋಕಸಭೆಯಲ್ಲಿ ಪ್ರತಿಪಕ್ಷಗಳ ವಿರೋಧದಿಂದ ಬಿದ್ದು ಹೋಗಿದ್ದ ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳು ಮಹಿಳೆಯರಿಗೆ ಸಿಗಬೇಕಾದ ಹಕ್ಕನ್ನ ಕಸಿದುಕೊಂಡಿದೆ ಎಂದು ಬಿಜೆಪಿ ತಾಲೂಕು ಘಟಕದ ಅಧ್ಯಕ್ಷ ಕೋಡಿರ್ಲಪ್ಪ ಆರೋಪಿಸಿದರು. ಗೌರಿಬಿದನೂರು ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಅಂಬೇಡ್ಕರ್ ಸ್ತೂಪಕ್ಕೆ ಮಾಲಾರ್ಪಣೆ ಮಾಡಿ ಮೆರವಣಿಗೆ ಮೂಲಕ ಮಹಾತ್ಮ ಗಾಂಧಿ ವೃತ್ತಕ್ಕೆ ಆಗಮಿಸಿ ಮಾನವ ಸರಪಳಿ ನಿರ್ಮಾಣ ಮಾಡಿ ಮಾತನಾಡಿದ ಬಿಜೆಪಿ ತಾಲೂಕು ಘಟಕದ ಅಧ್ಯಕ್ಷ ಕೋಡಿರ್ಲಪ್ಪ, ದೇಶದ ಮಹಿಳೆಯರ ಸಬಲೀಕರಣಕ್ಕೆ ಸದಾ ವಿರೋಧಿ ನಿಲುವು ತಾಳುತ್ತಿರುವ ಕಾಂಗ್ರೆಸ್ ಮತ್ತು ಇತರೆ ವಿರೋಧ ಪಕ್ಷಗಳ ಸಿದ್ಧಾಂತ ದೇಶಕ್ಕೆ ಹಾಗೂ ಜನತೆಗೆ ಮಾರಕವಾಗಿದೆ ಎಂದು ಕಿಡಿಕಾರಿದರು. ಇವತ್ತು ಈ ಒಂದು ಪ್ರತಿಭಟನಾ ಕಾರ್ಯಕ್ರಮವನ್ನು ಇಲ್ಲೇ ಸಹ ಯಾಕೆ ಒಂದು ಆಯೋಜನೆ ಮಾಡಿದ್ದೀವಿ ಅಂದ್ರೆ, ನಾವು ಹಿಂದಿನ ಚರಿತ್ರೆಯನ್ನು ಒಮ್ಮೆ ತಿಳಿದಾಗ ಮಹಿಳೆಯರ ಪರವಾಗಿ, ಮಹಿಳಾ ಹೋರಾಟಗಾರರಾಗಿ, ಮಾನವತಾವಾದಿಯಾಗಿ, ಮಹಿಳೆಯರ ಹಕ್ಕು ಮತ್ತು ಮತದಾನದ ಹಕ್ಕುಗಳಿಗಾಗಿ ತಮ್ಮ ಜೀವನ ಪರ್ಯಂತ ಹೋರಾಟ ಮಾಡಿದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಡಿಯಲ್ಲಿ ಮಾಡಿದ ನಮ್ಮ ಕುಟುಂಬ ನಮ್ಮ ಹೋರಾಟಕ್ಕೆ ಅರ್ಥ ಬರುತ್ತೆ ಅನ್ನೋ ಒಂದು ಉದ್ದೇಶ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಒಂದೊಮ್ಮೆ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನನ್ನ ಅಕ್ಕ ತಂಗಿಯರು ಇರ್ಬೋದು, ತಾಯಂದಿರು ಇರ್ಬೋದು, ಒಂದು ವಿಚಾರ ಅರ್ಥ ಮಾಡ್ಕೊಳ್ಳಿ.
ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಈ ಒಂದು ಪ್ರತಿಭಟನೆಯ ಮೂಲಕ ಈ ವೃತ್ತದಲ್ಲಿ ಒಂದು ಪ್ರಶ್ನೆಯನ್ನು ಕೇಳ್ತೀನಿ. ನಿಮಗೇನಾದರೂ ಮಾನ ಮರ್ಯಾದೆ ಇದ್ರೆ ನೈತಿಕವಾಗಿ ನೀವು ಮಹಿಳೆಯರ ಹತ್ರ ಓಟ್ ಕೇಳೋ ಹಕ್ಕನ್ನು ನೀವು ತಗೊಂಡಿದ್ದೀರ ಅಂತ ಹೇಳ್ತೀವಿ. ಯಾಕಪ್ಪ ಅಂದ್ರೆ 2,000 ಕೊಟ್ಬಿಟ್ಟು ಮಹಿಳೆಯರ ಮನೆ ಗೆಲ್ಬಿಟ್ಟು ಮತದಾನ ಮಾಡಿಕೊಂಡಷ್ಟು ಸಲೀಸಲ್ಲ ನಮ್ಮ ಮಹಿಳೆಯರ ಮನಸ್ಸು ಗೆಲ್ಲೋದು. ಒಂದ್ಸಲ ಮೋಸ ಹೋಗಿದ್ದಾರೆ, ಮತ್ತೆ ಮೋಸ ಹೋಗಲ್ಲ. ಈಗಾಗಲೇ ನರೇಂದ್ರ ಮೋದಿ ಅವರು ಮಹಿಳೆಯರ ಪರವಾಗಿ ನಿಂತಿದ್ದಾರೆ. ಮಹಾನ್ ಮಾನವತಾವಾದಿ. ಮಹಿಳೆಯರ ಒಂದು ಹಕ್ಕು ಮತ್ತು ಬದ್ಧತೆಗಳಿಗಾಗಿ, ಅವರ ರಕ್ಷಣೆಗಾಗಿ ಸಾಕಷ್ಟು ಯೋಜನೆಗಳನ್ನು, ಅವರ ಅಭ್ಯುದಯಕ್ಕಾಗಿ ಅಭಿವೃದ್ಧಿ ಕಾರ್ಯಗಳನ್ನು ಯೋಜನೆಗಳನ್ನು ಕೊಟ್ಟಿದ್ದಾರೆ. ತಾಲೂಕು ಘಟಕದ ನಿಕಟಪೂರ್ವ ಅಧ್ಯಕ್ಷ ರಮೇಶ್ ರಾವ್ ಶಿಲ್ಕೆ ಮಾತನಾಡಿ, ಕಾಂಗ್ರೆಸ್ ಹಾಗೂ ಇತರೆ ಪಕ್ಷಗಳು ತಮ್ಮ ನಿಲುವನ್ನ ಸರಿಪಡಿಸಿ 33% ಮಹಿಳಾ ಮೀಸಲಾತಿ ವಿಧೇಯಕವನ್ನ ಪಾಸಾಗುವಂತೆ ಸಹಕರಿಸಬೇಕು. ಇಲ್ಲದಿದ್ದರೆ ದೇಶದಾದ್ಯಂತ ಕಾಂಗ್ರೆಸ್ ಪಕ್ಷದ ವಿರುದ್ಧ ಉಗ್ರ ಹೋರಾಟ ಹಾಗೂ ಜನಜಾಗೃತಿ ಅಭಿಯಾನವನ್ನ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ತಕ್ಕ ಪಾಠವನ್ನ ಕಲಿಸಲಾಗುತ್ತದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ನ್ಯೂಟನ್ ಇಂಟಿಗ್ರೇಟೆಡ್ ಪಿಯು ಕಾಲೇಜು ಚಿಕ್ಕಬಳ್ಳಾಪುರ. ದಾಖಲಾತಿಗಳು ಪ್ರಾರಂಭವಾಗಿದ್ದು ಸೈನ್ಸ್, ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಕಾಮರ್ಸ್, ಇಬಿಎಸ್ಎಸ್ ಅತಿ ಕಡಿಮೆ ಶುಲ್ಕ ಮತ್ತು 20 ವರ್ಷಗಳ ಅನುಭವವಿರುವ ಅಧ್ಯಾಪಕರು. ಸತತ 6 ವರ್ಷಗಳಿಂದ 100% ಫಲಿತಾಂಶ ಪಡೆದಿದ್ದು ಜಿಲ್ಲೆ ಮತ್ತು ತಾಲೂಕಿಗೆ ಪ್ರಥಮ ಸ್ಥಾನವನ್ನ ಪಡೆದಿರುವ ಏಕೈಕ ಸಂಸ್ಥೆ. ಪ್ರತಿನಿತ್ಯ ಸಂಜೆ 5 ರಿಂದ 7 ಗಂಟೆಯವರೆಗೆ ನಿರಂತರ 8 ತಿಂಗಳು ಜೆಇಇ, ನೀಟ್, ಸಿಇಟಿ ತರಗತಿಗಳನ್ನ ನಡೆಸುತ್ತಿದ್ದು ಮೈಕ್ರೋ ಶೆಡ್ಯೂಲ್ ಪ್ರಕಾರ ವೀಕ್ಲಿ ಟೆಸ್ಟ್ ಅನ್ನ ಕಂಡಕ್ಟ್ ಮಾಡಲಾಗುತ್ತದೆ. ಪ್ರಸ್ತುತ ವರ್ಷದಲ್ಲಿ ನೀಟ್ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸಿ ಯಶಾ ಎಸ್ಎಲ್ ಮತ್ತು ವೈಶಾಲಿ ಜೆಇ ಇಬ್ಬರು ವಿದ್ಯಾರ್ಥಿನಿಯರು ಸರ್ಕಾರಿ ವೈದ್ಯಕೀಯ ಸೀಟು ಪಡೆದಿರುತ್ತಾರೆ. ಹಿಂದೆ ನಿಮ್ಮ ಮಕ್ಕಳನ್ನ ಸೇರಿಸಿ. ನಮಸ್ಕಾರ ಚಿಕ್ಕಬಳ್ಳಾಪುರ. ಈ ಪ್ಲೇ ಝೋನ್ ಎಲ್ಲೋ ಬ್ಯಾಂಗ್ಳೂರ್ ಕಡೆದು ಅನ್ಕೊಂಡ್ರ? ಚಾನ್ಸೇ ಇಲ್ಲ. ಇದು ಪ್ಲೇ ಝೋನ್ ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರದಲ್ಲಿ ಮೊದಲನೇ ಬಾರಿಗೆ ಮಕ್ಕಳಿಗೋಸ್ಕರ ಪ್ಲೇ ಝೋನ್ ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದು ಲೊಕೇಟ್ ಆಗಿರೋದು ಮಹಾವೀರ್ ಪ್ಲಾಜಾ, 3rd ಫ್ಲೋರ್, ಆಪೋಸಿಟ್ ಟು ಅಭಯ ಹಾಸ್ಪಿಟಲ್, ಸಿಎಸ್ಐ ಹಾಸ್ಪಿಟಲ್ ರೋಡ್, ಚಿಕ್ಕಬಳ್ಳಾಪುರ. ಡೆಡಿಕೇಟೆಡ್ ಲಿಫ್ಟ್ ವ್ಯವಸ್ಥೆ ಕೂಡ ಇದೆ. ನಿಮ್ಮ ಮಕ್ಕಳು ಯಾವಾಗಲೂ ಮೊಬೈಲ್, ವಿಡಿಯೋ ಗೇಮ್ಸ್ ಅಂತ ಟೈಮ್ ವೇಸ್ಟ್ ಮಾಡೋ ಬದಲು ಈ ಪ್ಲೇ ಝೋನ್ಗೆ ಕರ್ಕೊಂಡು ಬನ್ನಿ. ಇಲ್ಲಿರೋ ಕಲರ್ಫುಲ್ ಬೌನ್ಸ್ ಪ್ಯಾಡ್, ಟ್ರ್ಯಾಂಪ್ಲಿನ್, ಸ್ಲೈಡ್ಸ್, ಬಾಲ್ ಪಿಟ್ಸ್ ನ ಎಕ್ಸ್ಪ್ಲೋರ್ ಮಾಡಲಿ. ನಿಮ್ಮ ಮಕ್ಕಳು ಇಲ್ಲಿಗೆ ಬಂದ್ರೆ ಅಂತೂ ತುಂಬಾ ಖುಷಿ ಪಡ್ತಾರೆ. ಮೈಂಡ್ ಕೂಡ ರಿಫ್ರೆಶಿಂಗ್ ಆಗಿ ಇರುತ್ತೆ. ಇಂಜುರಿ ಆಗೋ ಟೆನ್ಷನ್ನೇ ಇರಲ್ಲ. ತುಂಬಾ ಕಡಿಮೆ ಪ್ರೈಸ್ ನಲ್ಲಿ 1 hour ಫುಲ್ ಆಟ ಆಡಿಸಿ. ಅಷ್ಟೇ ಅಲ್ಲ, ನಿಮ್ಮ ಮಕ್ಕಳ ಬರ್ತ್ಡೇಗೆ ಕಂಪ್ಲೀಟ್ ಪ್ಲೇ ಝೋನ್ ನ ಬುಕ್ ಮಾಡಿಕೊಂಡು ನಮ್ಮದೇ ಪಾರ್ಟಿ ಹಾಲ್ ಅಲ್ಲಿ ಬರ್ತ್ಡೇನ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಕೂಡ ಮಾಡ್ಕೋಬಹುದು. 80 ರಿಂದ 100 ಜನಕ್ಕೆ ಈ ಜಾಗ ಪರ್ಫೆಕ್ಟ್ ಆಗಿರುತ್ತೆ. ಬರ್ತ್ಡೇ ಪಾರ್ಟೀಸ್, ನೇಮಿಂಗ್ ಸೆರೆಮನೀಸ್ ಅಂತ ಒಳ್ಳೆ ಈವೆಂಟ್ಸ್ ನ ಇಲ್ಲಿ ನೀವು ಕೂಡ ಮಾಡಬಹುದು. ಪ್ಲೇ ಝೋನ್ಗೆ ಬರೋ ಮಕ್ಕಳಿಗೆ ಸಾಕ್ಸ್ ಕಂಪಲ್ಸರಿ. ಮತ್ತೆ ಇನ್ನೇನಕ್ಕೆ ವೇಟ್ ಮಾಡ್ತಾ ಇದ್ದೀರಾ? ನಿಮ್ಮ ಮಕ್ಕಳನ್ನ ಕರ್ಕೊಂಡು ಬನ್ನಿ. ಈ ಸಮ್ಮರ್ಗೆ ನಿಮ್ಮ ಮಕ್ಕಳನ್ನ ಮನೇಲೇ ಬೋರ್ ಮಾಡಿಸೋ ಬದಲು ನಮ್ಮ ಪ್ಲೇ ಝೋನ್ ಅಲ್ಲಿ ಎಂಜಾಯ್ ಮಾಡಿಸಿ. ಲೆಟ್ ದೆಮ್ ಪ್ಲೇ, ಎಂಜಾಯ್ ಅಂಡ್ ಕ್ರಿಯೇಟ್ ಮೆಮೊರೀಸ್. ಬುಕಿಂಗ್ ಆಗಿ ಕಾಂಟ್ಯಾಕ್ಟ್ ಮಾಡಿ 9741397318. ನಿಮಗಿದು ಗೊತ್ತೇ, ಒಳ್ಳೆಯ ಶಾಲೆ ಪಾಠ ಮಾತ್ರ ಕಲಿಸೋದಲ್ಲದೆ ಮಕ್ಕಳ ಭವಿಷ್ಯವನ್ನ ನಿರ್ಮಿಸುತ್ತೆ. ಹಾಗಿದ್ರೆ ನಿಮ್ಮ ಮಗುವಿನ ಭವಿಷ್ಯಕ್ಕಾಗಿ ಸರಿಯಾದ ಶಾಲೆಯನ್ನ ಆಯ್ಕೆ ಮಾಡಿದ್ದೀರಾ? ದಿವ್ಯಶ್ರೀ ವಿದ್ಯಾನಿಕೇತನ್ ಮಕ್ಕಳ ಕನಸುಗಳಿಗೆ ಬೆಳಕು ನೀಡುವ ವಿದ್ಯಾಲಯ. ದಿವ್ಯಶ್ರೀ ವಿದ್ಯಾನಿಕೇತನ್, where learning becomes a beautiful journey. Welcome to our new campus with modern curriculum. ಮೇಲಿನ ತರಗತಿಗಳಲ್ಲಿ ಆಕ್ಟಿವಿಟಿ ಬೇಸ್ಡ್ ಲರ್ನಿಂಗ್ ಮೂಲಕ ಆಲೋಚನೆ ಮತ್ತು ಸೃಜನಶೀಲತೆಯನ್ನ ಬೆಳೆಸುವ ಶಿಕ್ಷಣ ನೀಡಲಾಗುತ್ತೆ. ಪ್ರೀತಿಯಿಂದ ಮಾರ್ಗದರ್ಶನ ನೀಡುವ ಶಿಕ್ಷಕರು ಮತ್ತು ಸಂತೋಷಕರವಾದ ಕಲಿಕೆಯ ವಾತಾವರಣ. ನಿಮ್ಮ ಮಗುವಿಗೆ ಉತ್ತಮ ಶಿಕ್ಷಣ ಮತ್ತು ಮೌಲ್ಯಗಳನ್ನು ನೀಡುವ ಶಾಲೆ ದಿವ್ಯಶ್ರೀ ವಿದ್ಯಾನಿಕೇತನ್. ಅಡ್ಮಿಷನ್ಸ್ ಆರ್ ಓಪನ್, ಲಿಮಿಟೆಡ್ ಸೀಟ್ಸ್ ಆರ್ ಅವೈಲೇಬಲ್. ನೋ ಡೊನೇಷನ್. ಪ್ರವೇಶಾತಿಗಳು ಪ್ರಾರಂಭವಾಗಿವೆ. ಎವ್ರಿ ಚೈಲ್ಡ್ ಕ್ಯಾರೀಸ್ a dream to learn, to grow and to shine. For more details, contact Divyashri Vidyaniketan, recognized by Government of Karnataka, Ashoka Layout, HS Garden, Chikkaballapura. Shri Manjunatha Hardware and Innovations.
22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ಪೂರ್ಣಪ್ರಜ್ಞಾ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಪ್ರೀ ಪ್ರೈಮರಿಯಿಂದ PU ವರೆಗೆ ಅತ್ಯುತ್ತಮ ಶಿಕ್ಷಣ ನೀಡುವ ಸಂಸ್ಥೆ. ಕಡಿಮೆ ಶುಲ್ಕ, ಅನುಭವಿ ಬೋಧಕರು, ಎಲ್ಲ ಸೌಲಭ್ಯಗಳು ಲಭ್ಯ. ಇನ್ನೇನು ಶೈಕ್ಷಣಿಕ ವರ್ಷ ಆರಂಭವಾಗಿದೆ. ಮಕ್ಕಳನ್ನು ಯಾವ ಶಾಲೆಗೆ ಸೇರಿಸಿದರೆ ಉತ್ತಮ ಅಂತ ಯೋಚನೆ ಮಾಡ್ತಿದ್ದೀರಾ? ಡೋಂಟ್ ವರಿ, ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಚಿಕ್ಕಬಳ್ಳಾಪುರ ನಗರದಲ್ಲಿಯೇ ಇದೆ ಎಲ್ಲ ಸೌಲಭ್ಯಗಳುಳ್ಳ ಶಾಲೆ. ಸತತವಾಗಿ 100% ಫಲಿತಾಂಶ ಪಡೆಯುತ್ತಿರುವ ಶಾಲೆ. ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ವಿಶೇಷ ತರಗತಿಗಳು, ಕಂಪ್ಯೂಟರ್ ತರಬೇತಿ, ವಿಜ್ಞಾನ ಪ್ರಯೋಗಾಲಯ, ಪಠ್ಯೇತರ ಚಟುವಟಿಕೆಗಳಿಗೂ ಇಲ್ಲಿದೆ ಅವಕಾಶ. 3ನೇ ತರಗತಿಯಿಂದಲೇ ಒಲಿಂಪಿಯಾಡ್ ಪರೀಕ್ಷೆಗಳು ಈ ಶಾಲೆಯಲ್ಲಿ ಮಾತ್ರ. ಎಲ್ಲಕ್ಕಿಂತ ಮುಖ್ಯವಾಗಿ ಮಕ್ಕಳ ಸುರಕ್ಷತೆಗಾಗಿ CCTV ಕಣ್ಗಾವಲು. ಅದೇ ರೀತಿಯಲ್ಲಿ ಪೂರ್ಣಪ್ರಜ್ಞಾ PU ಕಾಲೇಜು ಇಂಟಿಗ್ರೇಟೆಡ್ ಕೋಚಿಂಗ್, ವಿಜ್ಞಾನ ಮತ್ತು ವಾಣಿಜ್ಯ ವಿಭಾಗಕ್ಕೆ ದಾಖಲಾತಿ ಆರಂಭ. ನೀಟ್, JEE, IIT, AIIMS, CET, COMEDK, CA, ಬ್ಯಾಂಕಿಂಗ್ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳ ದಾಖಲಾತಿ ಆರಂಭ. ಕೂಡಲೇ ಸಂಪರ್ಕಿಸಿ. ಪೂರ್ಣಪ್ರಜ್ಞಾ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್, ಒಕ್ಕಲಿಗರ ಕಲ್ಯಾಣ ಮಂಟಪದ ಎದುರು, ಪೂರ್ಣಪ್ರಜ್ಞಾ ಶಾಲೆ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ನಂಬರ್ 9845119984, 9945523030. ವಿರಾಮದ ನಂತರ CTV ನ್ಯೂಸ್ಗೆ ಮತ್ತೆ ಸ್ವಾಗತ. NDA ಸರ್ಕಾರ ಲೋಕಸಭೆಯಲ್ಲಿ ಮಂಡಿಸಿದ್ದ ಮಹಿಳಾ ಮೀಸಲಾತಿ ಜಾರಿ ಮತ್ತು ಕ್ಷೇತ್ರ ಪುನರ್ವಿಂಗಡಣೆ ಪ್ರಕ್ರಿಯೆಗೆ ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳ ವಿರೋಧ ಖಂಡಿಸಿ ತಾಲೂಕು ಬಿಜೆಪಿ ಸೋಮವಾರ ಪ್ರತಿಭಟನೆ ನಡೆಸಿ ತಹಸೀಲ್ದಾರ್ಗೆ ಮನವಿ ಸಲ್ಲಿಸಿತು. NDA ಸರ್ಕಾರ ಲೋಕಸಭೆಯಲ್ಲಿ ಮಂಡಿಸಿದ್ದ ಮಹಿಳಾ ಮೀಸಲಾತಿ ಜಾರಿ ಮತ್ತು ಕ್ಷೇತ್ರ ಪುನರ್ವಿಂಗಡಣೆ ಪ್ರಕ್ರಿಯೆಗೆ ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳ ವಿರೋಧ ಖಂಡಿಸಿ ತಾಲೂಕು ಬಿಜೆಪಿ ಸೋಮವಾರ ಪ್ರತಿಭಟನೆ ನಡೆಸಿ ತಹಸೀಲ್ದಾರ್ಗೆ ಮನವಿ ಸಲ್ಲಿಸಿದ್ರು. ದೇಶದಲ್ಲಿ ಜನಸಂಖ್ಯೆಯಲ್ಲಿ 50% ಮಹಿಳೆಯರಿದ್ದಾರೆ. ಭಾರತದ ಪ್ರಜಾಪ್ರಭುತ್ವದ ಇತಿಹಾಸದಲ್ಲಿ ನಾರಿ ಶಕ್ತಿಯ ಸಬಲೀಕರಣಕ್ಕಾಗಿ ತರಲಾದ ನಾರಿ ಶಕ್ತಿ ವಂದನ್ ಒಂದು ಮೈಲಿಗಲ್ಲಾಗಿದೆ. ಐತಿಹಾಸಿಕ ಬದಲಾವಣೆಯನ್ನ ಸ್ವಾಗತಿಸಿ ಸಹಕಾರ ನೀಡಬೇಕಾಗಿದ್ದ ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳು ರಾಜಕೀಯ ಪ್ರೇರಿತ ಅಸಹಕಾರ ತೋರುತ್ತಿರುವುದು ಅತ್ಯಂತ ಖಂಡನೀಯ. ಪ್ರಜಾಪ್ರಭುತ್ವ ಹಾಗೂ ಸಾಮಾನ್ಯ ಜನರ ಹಿತಾಸಕ್ತಿಯ ವಿರೋಧಿಯಾಗಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ದಶಕಗಳ ಕಾಲದಿಂದ ಮಹಿಳಾ ಮೀಸಲಾತಿಯನ್ನ ಕಾಂಗ್ರೆಸ್ ಮೂಲೆಗುಂಪು ಮಾಡಿತ್ತು. ಈಗ ಕೇಂದ್ರದ NDA ಸರ್ಕಾರವು ಕಾರ್ಯರೂಪಕ್ಕೆ ತರಲು ಮುಂದಾಗಿದೆ. ಈಗಲಾದರೂ ಸಹಕಾರ ನೀಡದೆ ಅಡ್ಡಗಾಲು ಹಾಕುತ್ತಿರುವುದು ಮಹಿಳಾ ವಿರೋಧಿ ನೀತಿಯನ್ನ ಎತ್ತಿ ತೋರುತ್ತದೆ ಎಂದು ದೂರಿದರು. ಪಕ್ಷದ ಮುಖಂಡ GN ವೇಣುಗೋಪಾಲ್ ಮಾತನಾಡಿ, ಸಂವಿಧಾನಿಕವಾಗಿ ನಡೆಯಬೇಕಾದ ಕ್ಷೇತ್ರ ಪುನರ್ವಿಂಗಡಣೆ ಪ್ರಕ್ರಿಯೆಯನ್ನ ರಾಜಕೀಯ ಲಾಭ ನಷ್ಟ ದೃಷ್ಟಿಯಿಂದ ನೋಡುವುದು ಖಂಡನೀಯ, ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ವಿರುದ್ಧವಾಗಿದೆ ಎಂದರು. ಜನಸಂಖ್ಯೆ, ಭೌಗೋಳಿಕ, ಆರ್ಥಿಕ, ಸಾಮಾಜಿಕ, ರಾಜಕೀಯ ಆಧಾರವಾಗಿ ಪ್ರಾತಿನಿಧ್ಯ ನೀಡುವುದು ಸಂವಿಧಾನದ ಆಶಯವಾಗಿದೆ. ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳು ವಿರೋಧಿಸುತ್ತಿರುವುದು ನಾಚಿಕೆಗೇಡು. ಮೀಸಲಾತಿಗೆ ತಾಂತ್ರಿಕ ಅಡೆತಡೆಗಳನ್ನು ಒಡ್ಡುವುದು, ಜನರನ್ನ ದಾರಿ ತಪ್ಪಿಸುವ ತಪ್ಪು ಮಾಹಿತಿ ನೀಡುವ ಮೂಲಕ ವಿರೋಧ ಪಕ್ಷಗಳು ಮಹಿಳೆಯರಿಗೆ ಹಾಗೂ ದೇಶದ ನಾಗರಿಕರಿಗೆ ಸಿಗಬೇಕಾದ ನ್ಯಾಯಯುತ ಹಕ್ಕನ್ನ ವಿಳಂಬ ಮಾಡುತ್ತಿವೆ ಎಂದು ಮನವಿಯಲ್ಲಿ ಆರೋಪಿಸಲಾಗಿದೆ. ಸೋಲು ಕಾಣಕೂಡದು, ತಾಯಿ ಸೋತಂಗಾಗುತ್ತೆ. ಸೋನಿಯಾ ಗಾಂಧಿ, ಮಮತಾ ಬ್ಯಾನರ್ಜಿ ಅವರೆಲ್ಲ ಈ ಮಹಿಳಾ ಮೀಸಲಾತಿನ ಎತ್ತಿ ಹಿಡಿಯಬೇಕು. ಇದರ ವಿರುದ್ಧ ಷಡ್ಯಂತ್ರ ಮಾಡಿ ಇದಕ್ಕೆ ಅನ್ಯಾಯ ಮಾಡಿದ್ರೆ ಮುಂದಿನ ಪರಿಣಾಮ ಅವರು ಅನುಭವಿಸ್ತಾರೆ. ಈ ಮಹಿಳೆಯರು ತಾಯಿಯಂದ್ರೆ ಇವತ್ತು 50% ಇದ್ದು ಮಹಿಳಾ ಮೀಸಲಾತಿ ಸೋಲಾದಾಗ ಈ ದೇಶದಲ್ಲಿ ಅತಿ ದೊಡ್ಡ
ಘನಘೋರ ಅಪರಾಧ ಆಗ್ತದೆ. ಆದ್ದರಿಂದ ಮಹಿಳಾ ಮೀಸಲಾತಿನ ಸೋಲು ಮಾಡಬೇಕು ಅಂತ ಓಡಾಡ್ತಾ ಇರೋಂಥ ಶೆಡ್ಡೆ ಅಂತ ವಿಪುಲವಾಗಿ ಮುಂದೆ ಇದಕ್ಕೆ ಜೈಗಳಿಸಲಿ ಅಂತೇಳಿ ಕೋರ್ಕೊಂಡು ಇವತ್ತು ದೇಶಾದ್ಯಂತ ನಡೀತಾ ಇರೋ ಹೋರಾಟದಲ್ಲಿ ನಾವೆಲ್ಲ ಭಾಗವಹಿಸ್ತೀವಿ. ಇವತ್ತು ಇಲ್ಲಿ ಏನೇನು ಕಾರ್ಯಕ್ರಮ? ಇವತ್ತು ಮಹಿಳೆಯರು ಕಾರ್ಯಕ್ರಮ, ಇವತ್ತು ಆ ಮಹಿಳಾ ಕಾರ್ಯಕ್ರಮ ಇವತ್ತು ಪಾಲ್ಗೊಂಡಂಥ ನಮ್ಮ ಭಾರತೀಯ ಶತಜ್ಞರು ಅವ್ರ ಮುಖಾಂತರ ಇವತ್ತು ಹೋರಾಟ ಮಾಡ್ತಾ ಇದ್ದೀರಿ. ಚಿಂತಾಮಣಿಗೊಂದು BJP ಪ್ರಾಬಲ್ಯವಾಗಿ ಬೆಳೀತಾ ಇರುವಂಥ ಪಕ್ಷ ಆಗಿದೆ. ಆದ್ದರಿಂದ ಮಹಿಳಾ ಹೋರಾಟ ಹಾಗೂ ಸಂಜೆ ನಮ್ಮ RSS ಬೈಠಕ್ ಅಂತ ದೇವನಹಳ್ಳಿಯಲ್ಲಿದೆ. ಅದು ಕೇಂದ್ರ ಸರ್ಕಾರದ ಜನಪರ ಯೋಜನೆಗಳಿಗೆ ಅಸಹಕಾರ ತೋರುವ ಮೂಲಕ ದೇಶದ ಪ್ರಗತಿಗೆ ಅಡ್ಡಗಾಲು ಹಾಕುತ್ತಿವೆ. ಮಹಿಳಾ ಮೀಸಲಾತಿ ಮತ್ತು ಕ್ಷೇತ್ರ ಪುನರ್ವಿಂಗಡಣೆ ವಿಷಯಗಳಲ್ಲಿ ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನ ವಿರೋಧಿ ಧೋರಣೆಯನ್ನ ಬಿಜೆಪಿ ತೀವ್ರವಾಗಿ ಖಂಡಿಸುತ್ತದೆ. ಇಂಡಿ ಕೂಟ ತಮ್ಮ ಪಟ್ಟಭದ್ರ ಹಿತಾಸಕ್ತಿಯನ್ನ ತ್ಯಜಿಸಿ ಸಂವಿಧಾನಬದ್ಧ ಪ್ರಕ್ರಿಯೆಗಳಿಗೆ ಸಹಕರಿಸಬೇಕು ಎಂದು ಆಗ್ರಹಪಡಿಸಿದೆ. ಆರಂಭದಲ್ಲಿ ಪ್ರವಾಸಿ ಮಂದಿರದ ಬಳಿ ಜಮಾವಣೆಗೊಂಡ ಪ್ರತಿಭಟನಾಕಾರರು ನಗರದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಮೂಲಕ ತಾಲೂಕು ಕಚೇರಿಗೆ ತಲುಪಿದ್ರು. ಮಹಿಳೆಯರು ಸೇರಿದಂತೆ ನೂರಾರು ಜನರು ಭಾಗವಹಿಸಿದ್ರು. ಇಮ್ರಾನ್ ಖಾನ್, CTV ನ್ಯೂಸ್, ಚಿಂತಾಮಣಿ. ಕಾಂಗ್ರೆಸ್ ಮಹಿಳಾ ವಿರೋಧಿ ನೀತಿ ಅನುಸರಿಸುತ್ತಿದೆ ಎಂದು ಆರೋಪಿಸಿ ಬಿಜೆಪಿ ಮಹಿಳಾ ಮೋರ್ಚಾ ಕಾರ್ಯಕರ್ತರು ಶಿಡ್ಲಘಟ್ಟದಲ್ಲಿ ಇಂದು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಮಹಿಳಾ ವಿರೋಧಿ ನೀತಿ ಅನುಸರಿಸುತ್ತಿದೆ ಎಂದು ಆರೋಪಿಸಿ ಬಿಜೆಪಿ ಮಹಿಳಾ ಮೋರ್ಚಾ ಕಾರ್ಯಕರ್ತರು ಶಿಡ್ಲಘಟ್ಟದಲ್ಲಿ ಇಂದು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಶಿಡ್ಲಘಟ್ಟ ನಗರದ ಬಿಜೆಪಿ ಸೇವಾ ಸೌಧ ಕಚೇರಿಯಿಂದ ಮೆರವಣಿಗೆಯಲ್ಲಿ ಹೊರಟ ಬಿಜೆಪಿ ಕಾರ್ಯಕರ್ತರು ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಬಸ್ ನಿಲ್ದಾಣದ ಬಳಿ ರಾಷ್ಟ್ರೀಯ ಹೆದ್ದಾರಿ 234ರಲ್ಲಿ ಮಾನವ ಸರಪಳಿ ನಿರ್ಮಿಸಿ ಕಾಂಗ್ರೆಸ್ ಪಕ್ಷದ ಮಹಿಳಾ ವಿರೋಧಿ ನೀತಿಯನ್ನ ಖಂಡಿಸಿ ಧಿಕ್ಕಾರದ ಘೋಷಣೆಗಳನ್ನು ಕೂಗಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಯವರ ಪ್ರತಿಕೃತಿ ದಹಿಸಿದರು. ಬಿಜೆಪಿ ಜಿಲ್ಲಾಧ್ಯಕ್ಷ ಸೀಕಲ್ ರಾಮಚಂದ್ರಗೌಡ ಹಾಗೂ ಮಾಜಿ ಶಾಸಕ ಎಂ ರಾಜಣ್ಣ ನೇತೃತ್ವದಲ್ಲಿ ಬಿಜೆಪಿ ಮಹಿಳಾ ಮೋರ್ಚಾ ಕಾರ್ಯಕರ್ತರು ನಗರ ಗ್ರಾಮಾಂತರ ಮಂಡಲ ಬಿಜೆಪಿಯ ಕಾರ್ಯಕರ್ತರು ಒಗ್ಗೂಡಿ ತಾಲೂಕು ಕಚೇರಿವರೆಗೆ ಮೆರವಣಿಗೆ ನಡೆಸಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ನೀತಿ ಮತ್ತು ಕಾಂಗ್ರೆಸ್ ಪಕ್ಷ ಮಹಿಳಾ ವಿರೋಧಿ ಧೋರಣೆಯನ್ನ ಅನುಸರಿಸುತ್ತಿರುವುದು ಖಂಡನೀಯ. ಮಹಿಳೆಯರ ಬಗ್ಗೆ ಕಾಂಗ್ರೆಸ್ ಪಕ್ಷದ ಢೋಂಗಿ ಮುಖವಾಡ ಕಳಚಿ ಬಿದ್ದಿದೆ ಎಂದು ಕಿಡಿಕಾರದರು. ಬಿಜೆಪಿ ಜಿಲ್ಲಾಧ್ಯಕ್ಷ ಸೀಕಲ್ ರಾಮಚಂದ್ರಗೌಡ ಮಾತನಾಡಿ, ದೇಶದಲ್ಲಿ ಮಹಿಳೆಯರು ಸಮಾನರಾಗಿ ಎಲ್ಲಾ ಕ್ಷೇತ್ರದಲ್ಲಿ ಪ್ರಗತಿ ಸಾಧಿಸಬೇಕೆಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾರಿ ಶಕ್ತಿ ವಿಧೇಯಕವನ್ನ ಜಾರಿಗೊಳಿಸಲು ಮುಂದಾಗಿದ್ದ ಸಂದರ್ಭದಲ್ಲಿ ಅದನ್ನ ಸಹಮತ ವ್ಯಕ್ತಪಡಿಸದೆ ವಿರೋಧ ವ್ಯಕ್ತಪಡಿಸುವ ಮೂಲಕ ಕಾಂಗ್ರೆಸ್ ಮತ್ತು ಹಾಗೂ ಇತರೆ ವಿರೋಧ ಪಕ್ಷದ ಮಹಿಳಾ ವಿರೋಧಿ ಧೋರಣೆ ಮತ್ತು ನೀತಿಗಳ ಮುಖವಾಡ ಕಳಚಿಬಿದ್ದಿದೆ. ಈವರೆಗೆ ಮುಂದಿನ ಚುನಾವಣೆಗಳಲ್ಲಿ ಮಹಿಳೆಯರು ಸಂಘಟಿತರಾಗಿ ತಕ್ಕ ಪಾಠ ಕಲಿಸಬೇಕೆಂದು ಕರೆ ನೀಡಿದರು. ಹೆಣ್ಮಕ್ಳಿಗೆ 33% ಕೊಡಲೇಬೇಕಂತಕ್ಕಂತ ಏನು ಹೋರಾಟ ಕೊಟ್ಟರು, ಅದಕ್ಕೆ ಇಂಡಿ ಕೂಟ ಹಾಗೂ ಕಾಂಗ್ರೆಸ್ ಕೂಟ ದೊಡ್ಡ ಮಟ್ಟಕ್ಕೆ ವಿರೋಧ ಮಾಡಿ ಪಾರ್ಲಿಮೆಂಟ್ ಅಲ್ಲಿ ಬಿಲ್ ಅವರು ಫೈಲ್ ಮಾಡಿದ್ದಾರೆ. ಅದರ ಬಗ್ಗೆ ಇಡೀ ದೇಶದಲ್ಲಿ ಹೋರಾಟ ನಡೀತದೆ. ಅದೇ ರೀತಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕೂಡ ಎಲ್ಲಾ ತಾಲೂಕುಗಳಲ್ಲಿ ಕೂಡ ಇವತ್ತು ಹೋರಾಟ ಸತತವಾಗಿ ಮಾಡ್ತಾ ಇದ್ದಾರೆ. ಇವತ್ತು ನಾವು ಕೂಡ ಇವತ್ತು ಸಾಕಷ್ಟು ಹೆಣ್ಮಕ್ಳು ಬಂದಿದ್ದೀರಾ. ನಮ್ಮ ಡಾಕ್ಟರ್ ಲಕ್ಷ್ಮೀ ಅಶ್ವಿನ್ ಗೌಡ ಕೂಡ ಬಂದಿದ್ದಾರೆ, ನಮ್ಮ ರಾಜ್ಯದ ಕಾರ್ಯದರ್ಶಿಗಳು ಬಂದಿದ್ದಾರೆ. ಅವರು ತಮ್ಮ ಬಗ್ಗೆ 2 ಮಾತು ಮಾತಾಡ್ತಾರೆ, ಇದ್ರ ಉದ್ದೇಶ ಹೇಳ್ತಾರೆ. ಇದರಿಂದ ನೇರ ನಾವು ಶಿಡ್ಲಘಟ್ಟ ಟೌನ್ ಇಂದ ಬಸ್ ಸ್ಟ್ಯಾಂಡ್ ವರೆಗೂ ಹೋಗಿ ತಮ್ಮ ಹೆಣ್ಮಕ್ಳನ್ನ ಯಾವ ರೀತಿ ನಡ್ಸ್ಕೊಂತ ಇದ್ದಾರೆ ಕಾಂಗ್ರೆಸ್ ಅಂತ ಆಕ್ರೋಶನ ವ್ಯಕ್ತಪಡಿಸಿ ಅವ್ರಿಗೆ ಡೆಲ್ಲಿವರೆಗೂ ಮುಟ್ಟತಕ್ಕಂತ ಹೋರಾಟ ಮಾಡ್ಬೇಕಂತ ಹೇಳಿ ಹೆಣ್ಮಕ್ಳಲ್ಲಿ ವಿನಂತಿ ಮಾಡ್ಕೊತೀವಿ. ರಾಜ್ಯ ಬಿಜೆಪಿ ಕಾರ್ಯದರ್ಶಿ ಲಕ್ಷ್ಮೀ ಅಶ್ವಿನ್ ಗೌಡ ಮಾತನಾಡಿ, ಕಾಂಗ್ರೆಸ್ ಪಕ್ಷ ಮಹಿಳೆಯರನ್ನ ಕೇವಲ ವೋಟ್ ಬ್ಯಾಂಕ್ ಆಗಿ ಮಾಡಿಕೊಂಡಿದೆ. ಆದರೆ ಮಹಿಳೆಯರಿಗೆ ಸಂವಿಧಾನಾತ್ಮಕವಾಗಿ ದೊರಕಬೇಕಾದ ಸೌಲಭ್ಯಗಳು ನೀಡುವ ಸಂದರ್ಭದಲ್ಲಿ, ಅದರಲ್ಲೂ ವಿಶೇಷವಾಗಿ ಮೀಸಲಾತಿ ಜಾರಿ ಮಾಡುವ ವಿಷಯದಲ್ಲಿ ಮಹಿಳೆಯರಿಗೆ ದ್ರೋಹ ಮಾಡಿದ್ದು, ಇದರ ಪ್ರತಿಫಲವನ್ನ ಕಾಂಗ್ರೆಸ್ ಪಕ್ಷ ಅನುಭವಿಸಲಿದೆ ಎಂದು ಹೇಳಿದರು. ಶಿಡ್ಲಘಟ್ಟ ನಗರ ಪೊಲೀಸ್ ಠಾಣೆ PSI ವೇಣುಗೋಪಾಲ್ ಮತ್ತು ಸಿಬ್ಬಂದಿ ಸೂಕ್ತ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನ ಕೈಗೊಂಡಿದ್ದರು. ಛಾಯಾ ರಮೇಶ್, CTV ನ್ಯೂಸ್, ಶಿಡ್ಲಘಟ್ಟ. ಚಿಂತಾಮಣಿ ನಗರದ ಬೆಂಗಳೂರು ಜೋಡಿ ರಸ್ತೆಯ ಕನ್ನಂಪಲ್ಲಿ ಓಟಿ ಕೆರೆಯಿಂದ MG ರಸ್ತೆಯ PCR ಕಾಂಪ್ಲೆಕ್ಸ್ನವರೆಗೆ ಅಂದಾಜು
8.37 ಕೋಟಿ ರೂಪಾಯಿ ವೆಚ್ಚದಲ್ಲಿ ಫುಟ್ಪಾತ್ ಅಭಿವೃದ್ಧಿ ಕಾಮಗಾರಿಗೆ ಕಳೆದ ವರ್ಷದ ಜುಲೈ ತಿಂಗಳಿನಲ್ಲಿ ಚಾಲನೆ ನೀಡಿದ್ದ ಕಾಮಗಾರಿಗೆ ಕೆಲ ಕಟ್ಟಡಗಳ ಅಡೆತಡೆಯಿಂದ ನೆನೆಗುದಿಗೆ ಬಿದ್ದಿದ್ದು ಇದೀಗ ಕಾಮಗಾರಿ ಚುರುಕುಗೊಂಡಿದೆ. ಚಿಂತಾಮಣಿ ನಗರದ ಬೆಂಗಳೂರು ಜೋಡಿ ರಸ್ತೆಯ ಕನ್ನಂಪಲ್ಲಿ ಓಟಿ ಕೆರೆಯಿಂದ ಎಂಜಿ ರಸ್ತೆಯ ಪಿಸಿಆರ್ ಕಾಂಪ್ಲೆಕ್ಸ್ವರೆಗೆ ಅಂದಾಜು 8.37 ಕೋಟಿ ರೂಪಾಯಿ ವೆಚ್ಚದಲ್ಲಿ ಫುಟ್ಪಾತ್ ಅಭಿವೃದ್ಧಿ ಕಾಮಗಾರಿಗೆ ಕಳೆದ ವರ್ಷದ ಜುಲೈ ತಿಂಗಳಲ್ಲಿ ಚಾಲನೆ ನೀಡಿದ್ದ ಕಾಮಗಾರಿಗೆ ಕೆಲ ಕಟ್ಟಡಗಳ ಅಡೆತಡೆಯಿಂದ ನೆನೆಗುದಿಗೆ ಬಿದ್ದಿದ್ದು ಇದೀಗ ಕಾಮಗಾರಿ ಚುರುಕುಗೊಂಡಿದೆ. ಸುಸಜ್ಜಿತ ಪದಚಾರಿ ರಸ್ತೆಗಳ ಜೊತೆಗೆ ಸೈಕಲ್ ಟ್ರ್ಯಾಕ್ ನಿರ್ಮಾಣ, ಆಕರ್ಷಕ ವಿದ್ಯುತ್ ದೀಪಗಳು ಮತ್ತು ರಸ್ತೆ ವಿಭಜಕಗಳಲ್ಲಿ ಆಧುನಿಕ ಲೈಟಿಂಗ್ ವ್ಯವಸ್ಥೆ, ಚರಂಡಿ ವ್ಯವಸ್ಥೆ ಇಲ್ಲದ ಕಡೆ ಹೊಸದಾಗಿ ಚರಂಡಿ ನಿರ್ಮಿಸಿ ನಂತರ ಅದರ ಮೇಲೆ ಸ್ಲ್ಯಾಬ್ಗಳನ್ನು ಅಳವಡಿಸಿ ಪಾದಚಾರಿ ರಸ್ತೆ ಮಾಡುವ ಕಾಮಗಾರಿಗೆ ಚಾಲನೆ ದೊರಕಿಸಿಕೊಡಲಾಗಿತ್ತು. ಆದರೆ ಕಾಮಗಾರಿಗೆ ರಸ್ತೆಯ ಪಕ್ಕದಲ್ಲಿ ಒತ್ತುವರಿ ಕಟ್ಟಡಗಳು ಮತ್ತು ಕಾಂಪೌಂಡ್ಗಳ ನಿರ್ಮಾಣ ಮಾಡಿರುವುದನ್ನು ತೆರವು ಮಾಡುವುದರ ಜೊತೆಗೆ ರಸ್ತೆಯ ಪಕ್ಕದಲ್ಲಿದ್ದ ವಿದ್ಯುತ್ ಕಂಬಗಳ ಸ್ಥಳಾಂತರ ಮಾಡುವ ಕಾಮಗಾರಿ ಕೈಗೆತ್ತಿಕೊಂಡ ಹಿನ್ನೆಲೆಯಲ್ಲಿ ಫುಟ್ಪಾತ್ ಕಾಮಗಾರಿಯ ವೇಗ ನೆನೆಗುದಿಗೆ ಬಿದ್ದಿತ್ತು. ಸಚಿವ ಡಾಕ್ಟರ್ ಎಂಸಿ ಸುಧಾಕರ್, ನಗರಸಭೆಯ ಅಧಿಕಾರಿಗಳು ಮತ್ತು ಚುನಾಯಿತ ಪ್ರತಿನಿಧಿಗಳು ಕಾಮಗಾರಿಗೆ ಇದ್ದ ಅಡೆತಡೆಗಳನ್ನ ಎಲ್ಲವನ್ನ ನಿವಾರಣೆ ಮಾಡಿದ ನಂತರ ಇದೀಗ ಓಟಿಕೆರೆಯ ಬಳಿಯಿಂದ ಕಾಮಗಾರಿ ಚಾಲನೆ ನೀಡಿದ್ದು ಕಳೆದ 3 ದಿನಗಳಿಂದ ಕಾಮಗಾರಿ ಚುರುಕುಗೊಂಡಿದೆ. ಕಾಮಗಾರಿ ಸ್ಥಳಕ್ಕೆ ಇಂದು ಭೇಟಿ ನೀಡಿದ್ದ ಪೌರಾಯುಕ್ತ ಜಿಎನ್ ಚಲಪತಿ ರವರು ಭೇಟಿ ಮಾಡಿ ವರದಿಗಾರರೊಂದಿಗೆ ಮಾತನಾಡಿ ಕಾಮಗಾರಿ ಆಮೆಗತಿಯಲ್ಲಿ ಸಾಗುತ್ತಿರುವ ಬಗ್ಗೆ ಸಾರ್ವಜನಿಕರು ದೂರಿದ್ದರು. ಆದರೆ ಕಾಮಗಾರಿಗೆ ಇದ್ದ ಕೆಲ ಅಡೆತಡೆಗಳನ್ನು ನಿವಾರಣೆ ಮಾಡಿ ಕಾಮಗಾರಿಗೆ ಚುರುಕು ಮಾಡಿರುವುದಾಗಿ ಹೇಳಿದರು. ನೀವಾಗಲೇ ಗಮನಿಸಿರ್ಬೋದು, ಸುಮಾರು ತಿಂಗಳಿಂದ ಕಾಮಗಾರಿ ನಡೀತಾ ಇದೆ. ಸಾರ್ವಜನಿಕರು ಕೇಳಿದ್ರು ಆಮೆಗತಿಯಲ್ಲಿ ಕಾಮಗಾರಿ ನಡೀತಾ ಇದೆ ಅಂತ. ಸುಮಾರು 8.35 ಕೋಟಿ ರೂಗಳಲ್ಲಿ ಡಲ್ಟ್ ಸ್ಕೀಮಲ್ಲಿ ಈಗಾಗಲೇ ಮಾನ್ಯ ಜನಪ್ರಿಯ ಶಾಸಕರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಈ ಹಣವನ್ನು ವಿಶೇಷ ಅನುದಾನವನ್ನು ತಂದಿರ್ತಾರೆ. ಈಗಾಗಲೇ ನಾವು ಎಲ್ಲ ಕರ್ಬ್ಸಲ್ಲಿ ಹಾಕ್ತಿದ್ವಿ. ಕರ್ಬ್ಸಲ್ಲಿ ನಾವು ಪಿಚ್ಚಿಂಗ್ ಎಲ್ಲ ಕೂರಿಸಿವಿ. ಈ ಲೆಫ್ಟ್ ಆಫ್ ಏನಿದೆ ಇದ್ರ ಒಳಗಡೆ ಪ್ಲಾಂಟ್ಸ್ ಬರ್ತವೆ. ಪ್ಲಾಂಟ್ಸ್ ಬಂದಮೇಲೆ 100 ಅಡಿಗಳಿಗೆ ಮೀಟರ್ಗಳಿಗೆ ಒಂದೊಂದು ಇಂಗುಗುಂಡಿ ಥರ ಮಾಡ್ತಿದ್ವಿ. ಅಂದರೆ ಬಿದ್ದಿದ್ದ ನೀರನ್ನು ಭೂಮಿಗೆ ಹೋಗಿ ಸ್ಟೋರ್ ಆಗಲಿ ಅನ್ನೋ ಒಂದು ಮನೆ ಸಚಿವರ ಒಂದು ಮುಂದಾಲೋಚನೆ ಅದು. ಯಾಕಂದರೆ ಬಿದ್ದಿದ್ದ ನೀರು ಎಲ್ಲೂ ಹೋಗ್ಬಾರ್ದು, ಅಂತರ್ಜಲವನ್ನು ವೃದ್ಧಿ ಮಾಡಬೇಕನ್ನೋ ಒಂದು ಉದ್ದೇಶದಿಂದ ಅದನ್ನು ಸಹ ಮಾಡ್ತಿದ್ದೀವಿ. ಇಲ್ಲಿ ಬೇರೆಂಥ ಡಿಸೈನ್ಸ್ ಪ್ಲಾಂಟ್ಸ್ ಈಗಾಗಲೇ ನಾವು ಮೀಡಿಯಾನಲ್ಲಿ ಏನು ಕಟ್ ಮಾಡಿದ್ದೀವಿ ಪ್ಲಾಂಟ್ಸನ್ನು, ಇದನ್ನು ಬೇರೆ ಕಡೆ ನಾವು ಪ್ಲಾಂಟ್ಸ್ ತರಿಸ್ತಾ ಇದ್ದಾರೆ. ಪ್ಲಾಂಟ್ಸು ಬರ್ತದೆ, ನಾಳಿಂದ ಕರ್ಬ್ಸ್ ಕೂರಿಸ್ತಾರೆ. ನೀವು ಗಮನಿಸ್ಬೋದು, ಇಲ್ಲೆಲ್ಲ ಈಗ ಲೈಟಿಂಗ್ ವ್ಯವಸ್ಥೆ ಸಹ ಈ ಕಡೆಯಿಂದ ಆಗ್ತಾ ಇದೆ. ನಾವು ಮೀಡಿಯಾನಲ್ಲಿರೋಂಥ ಲೈಟ್ಸನ್ನು ಸಹ ಬದಲಾಯಿಸ್ತಾ ಇದ್ದೀವಿ. ಬದಲಾಯಿಸಿದ್ಮೇಲೆ ಅಲ್ಲೂ ಬೇರೆ ಥರ ಡಿಸೈನ್ ಲೈಟ್ಸ್ ಬರ್ತವೆ. ಮತ್ತು ಬೋತ್ ಸೈಡ್ ಎರಡೂ ಕಡೆನೂ ಸಣ್ಣ ಸಣ್ಣ ಲೈಟ್ಗಳು ಬರ್ತವೆ. ಅಂದರೆ ಮೂಲ ಉದ್ದೇಶ ಎಲ್ಲೂ ಸಹ ಕತ್ತಿರಬಾರ್ದು, ಬೆಳಕಲ್ಲಿ ಓಡಾಡಬೇಕು ಅಂತ. ಈಗಾಗಲೇ ನಾವು ಓಟಿಕೆರೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಪ್ ಟು ಪಿಸಿಆರ್ ಕಾಂಪ್ಲೆಕ್ಸ್ವರೆಗೂ. ಆ ರಾಘವೇಂದ್ರ ಸ್ವಾಮಿ ಟೆಂಪಲ್ವರೆಗೂ ಸ್ವಲ್ಪ ಕಾಮಗಾರಿ ಆಗಿದೆ. ಅಲ್ಲಿಂದ ಮುಂದಕ್ಕೆ ಜನನಿಬಿಡ ಇರೋದ್ರಿಂದ ಮತ್ತು ವರ್ತಕರಿಗೆಲ್ಲೂ ಸಹ ತೊಂದರೆ ಆಗಬಾರ್ದು ಅನ್ನೋ ಒಂದೇ ಒಂದು ಉದ್ದೇಶದಿಂದ ವರ್ತಕರ ರಜಾ ದಿನ ಯಾವತ್ತಿರ್ತದೆ ನೋಡಿಕೊಂಡು ರಾತ್ರಿ ಹೊತ್ತು ನಾವು ಕಾರ್ಯಾಚರಣೆಯನ್ನು ಆ ಕಡೆ ಮಾಡ್ತೀವಿ. ಸುಮಾರು 8.35 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ನಡೆಯುತ್ತಿದೆ. ಈವರೆಗೆ ರಸ್ತೆ ಪಕ್ಕದಲ್ಲಿ ಕರ್ಬ್ ಹಾಕುವ ಕೆಲಸ ಮುಗಿದಿದ್ದು ಇದೀಗ ಕಾಂಕ್ರೀಟ್ ರಸ್ತೆ ನಿರ್ಮಾಣ ಕಾರ್ಯ ಆರಂಭವಾಗಿದೆ. ಅಂತರ್ಜಲ ವೃದ್ಧಿಗಾಗಿ ಪದಚಾರಿ ರಸ್ತೆಯ ಪ್ರತಿ 100 ಅಡಿಗೊಂದರಂತೆ ರೀಚಾರ್ಜ್ ವೇಲ್ಗಳನ್ನು ನಿರ್ಮಿಸಲಾಗಿದೆ. ನಗರ ಸೌಂದರ್ಯೀಕರಣ ಮತ್ತು ಸಂಚಾರ ದೃಷ್ಟಿಯಲ್ಲಿ ಓಟಿಕೆರೆಯಿಂದ ಪಿಸಿಆರ್ ಕಾಂಪ್ಲೆಕ್ಸ್ವರೆಗೂ ಸುಸಜ್ಜಿತ ಪದಚಾರಿ ರಸ್ತೆ ನಿರ್ಮಾಣವಾಗುತ್ತಿದೆ ಎಂದರು. ಹಳೆಯ ದೀಪಗಳನ್ನು ತೆಗೆದು ಹೊಸ ಮಾದರಿಯ ಅಲಂಕಾರಿಕ ವಿದ್ಯುತ್ ದೀಪಗಳನ್ನು ಅಳವಡಿಸಲಾಗುತ್ತಿದೆ. ರಸ್ತೆಯ ಎರಡೂ ಬದಿಗಳಲ್ಲಿ ಸಣ್ಣ ದೀಪಗಳ ವ್ಯವಸ್ಥೆ ಮಾಡಲಾಗುತ್ತಿದ್ದು ರಾತ್ರಿ ವೇಳೆ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗುವುದು. ರಸ್ತೆಯ ಮಧ್ಯಭಾಗದಲ್ಲಿ ಆಕರ್ಷಕ ಗಿಡಗಳನ್ನು ನೆಡುವ ಮೂಲಕ ನಗರದ ಸೌಂದರ್ಯವನ್ನು ಹೆಚ್ಚಿಸಲು ಕ್ರಮ ಕೈಗೊಳ್ಳಲಾಗಿದೆ. ವಿದ್ಯುತ್ ಕಂಬಗಳ ಸ್ಥಳಾಂತರ ಮತ್ತು ವಿದ್ಯುತ್ ಕಂಬಗಳನ್ನು ಶಿಫ್ಟ್ ಮಾಡಲು ಸುಮಾರು 50 ಲಕ್ಷ ರೂಪಾಯಿ ವೆಚ್ಚವಾಗಿದ್ದು ಇದರಿಂದ ಕಾಮಗಾರಿ ಸ್ವಲ್ಪ ವಿಳಂಬವಾಗಿತ್ತು ಎಂದ ಪೌರಾಯುಕ್ತರು ವರ್ತಕರಿಗೆ ಮತ್ತು ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಜನದಟ್ಟಣೆ ಇರುವ ಪ್ರದೇಶಗಳಲ್ಲಿ ರಾತ್ರಿ ವೇಳೆ ಕೆಲಸ ಮಾಡಲು ನಿರ್ಧರಿಸಲಾಗಿದೆ ಎಂದು ಅವರು ನಗರದ ಅಭಿವೃದ್ಧಿ ಮತ್ತು ಸುಂದರ ರಸ್ತೆಗಳ ನಿರ್ಮಾಣಕ್ಕಾಗಿ ಸಾರ್ವಜನಿಕರು ಮತ್ತು ವ್ಯಾಪಾರಸ್ಥರು ಸಹಕರಿಸಬೇಕೆಂದು ಮನವಿ ಮಾಡಿದ ಪೌರಾಯುಕ್ತರು ಮುಂದಿನ 2-3 ತಿಂಗಳೊಳಗೆ ಈ ಎಲ್ಲಾ ಕಾಮಗಾರಿಗಳು ಪೂರ್ಣಗೊಂಡು ನಗರಕ್ಕೆ ಹೊಸ ರೂಪ ಸಿಗಲಿದೆ ಎಂದು ಹೇಳಿದರು. ಇಮ್ರಾನ್ ಖಾನ್, ಸಿಟಿವಿ ನ್ಯೂಸ್, ಚಿಂತಾಮಣಿ. ಗುಡಿಬಂಡೆ ತಾಲೂಕಿನ ಬೀಚಗಾನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ
ಬಾಲೇನಹಳ್ಳಿ ಸಮೀಪ ಇರುವ ಬೀಚಗಾನಹಳ್ಳಿ ದೊಡ್ಡಕೆರೆಯ ಅಂಗಳವನ್ನು ಗ್ರಾಮದ ಚಂದ್ರಶೇಖರ್ ಎಂಬುವರು ಒತ್ತುವರಿ ಮಾಡಿಕೊಂಡಿದ್ದು, ಒತ್ತುವರಿ ತೆರವುಗೊಳಿಸುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಗುಡಿಬಂಡೆ ತಾಲೂಕಿನ ಬೀಚಗಾನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಾಲೇನಹಳ್ಳಿ ಸಮೀಪ ಇರುವ ಬೀಚಗಾನಹಳ್ಳಿ ದೊಡ್ಡಕೆರೆಯ ಅಂಗಳವನ್ನ ಗ್ರಾಮದ ಚಂದ್ರಶೇಖರ್ ಎಂಬುವವರು ಒತ್ತುವರಿ ಮಾಡಿಕೊಂಡಿದ್ದು, ಒತ್ತುವರಿ ತೆರವುಗೊಳಿಸುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಬಾಲೇನಹಳ್ಳಿ ಗ್ರಾಮದಿಂದ ಪೋಲಂಪಲ್ಲಿ ಗ್ರಾಮಕ್ಕೆ ಸಂಪರ್ಕಿಸುವ ರಸ್ತೆಯಲ್ಲಿರುವ ಬೀಚಗಾನಹಳ್ಳಿ ದೊಡ್ಡಕೆರೆಯ ಅಂಗಳವನ್ನ ಚಂದ್ರಶೇಖರ್ ಎಂಬುವವರು ಒತ್ತುವರಿ ಮಾಡಿಕೊಂಡಿದ್ದು, ಸಾರ್ವಜನಿಕರು ಓಡಾಡುವ ರಸ್ತೆಗೆ ಮಣ್ಣು ಹಾಕಿ ಮುಚ್ಚಿದ್ದಾರೆ. ಈ ವೇಳೆ ಗ್ರಾಮದ ಯುವ ಮುಖಂಡ ರಾಮಚಂದ್ರ ಮಾತನಾಡಿ, ಗ್ರಾಮದ ಸರ್ವೆ ನಂಬರ್ 72ರಲ್ಲಿ ಸುಮಾರು 1 ಎಕರೆಯಷ್ಟು ಕೆರೆ ಅಂಗಳ ಹಾಗೂ ರಾಜಕಾಲುವೆಯನ್ನ ಒತ್ತುವರಿ ಮಾಡಿಕೊಂಡಿದ್ದು, ಇದನ್ನ ಪ್ರಶ್ನಿಸಿದರೆ ನಮ್ಮ ಗ್ರಾಮಸ್ಥರ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ಮಾಡುತ್ತಿದ್ದಾನೆ ಎಂದು ದೂರಿದ್ದಾರೆ. 16/2 ತಿಂಗಳು 26ರಲ್ಲಿ ನಾವೊಂದು ದಂಡಾಧಿಕಾರಿಗಳಿಗೆ ಒಂದು ಮನವಿ ಕೊಟ್ಟಿದ್ವಿ, ಅರ್ಜಿ ಮುಖಾಂತರ ಒಂದು ಮನವಿ ಕೊಟ್ಟಿದ್ವಿ. ಏನಾಗಿದೆ ಸಮಸ್ಯೆ ಇಲ್ಲಿ ಅಂತಂದರೆ, ಬಾಳೆನಹಳ್ಳಿಯಿಂದ ಪೋಲಂಪಲ್ಲಿಗೆ ಹಾದು ಹೋಗುವ ರಸ್ತೆಯಲ್ಲಿ ಸರ್ವೆ ನಂಬರ್ 72 ಈ ಕೆರೆ ಅಂಗಳ ಒತ್ತುವರಿ ಆಗಿದೆ. ಅದು ಬಂದ್ಬಿಟ್ಟು 64/1ರಲ್ಲಿ ಅದು ಅವರು 1 ಎಕರೆ ಜಮೀನು 1 ವರ್ಷದ ಮುಂಚೆ ತಗೊಂಡಿದ್ದಾರೆ. ಬಟ್ ಅದರಲ್ಲಿ ಕೆರೆ ಅಂಗಳ ಇದೆ. ಕೆರೆ ಅಂಗಳನ ತೆರವುಗೊಳಿಸೋಕ್ಕೆ ನಾವು ಕೇಳಿದ್ದಕ್ಕೆ ಆಗೋದಿಲ್ಲ ಅಂತ ದೌರ್ಜನ್ಯವಾಗಿ ಬರ್ತಾ ಇದ್ದಾರೆ. ಯಾವುದೇ ರೆಸ್ಪಾಂಡ್ ಇಲ್ಲ. ಅದ್ರ ಮುಖಾಂತರ ನಾವು ಏನು ಮಾಡಿದ್ವಿ, ಬಟ್ ದಂಡಾಧಿಕಾರಿಗಳ ಮುಖಾಂತರ ಒಂದು ಆದೇಶ ಒಂದು ಮನವಿ ಕೋರಿದ್ವಿ. ಬಟ್ ಯಾವುದೇ ಕಾರಣಕ್ಕೆ ಅವರು ರೆಸ್ಪಾಂಡ್ ಮಾಡ್ತಾ ಇಲ್ಲ. ಹಾಗಾಗಿ ಅವರು ತಹಸೀಲ್ದಾರ್ ಅವ್ರು ಕೊಟ್ಟಿರೋದು ನಾವು 15ನೇ ತಾರೀಕು ತಿಂಗಳಲ್ಲಿ, ಅಂದರೆ 2ನೇ ತಿಂಗಳು 15ನೇ ತಾರೀಕು ಕೊಟ್ಟಿದ್ದೀವಿ. ಬಟ್ ರೆಸ್ಪಾಂಡ್ ಮಾಡಲಿಲ್ಲ. ಅದು ಯಾವುದೇ ಕಾರಣಕ್ಕೆ ಅವ್ರು ರೆಸ್ಪಾಂಡ್ ಮಾಡದೇ ಇದ್ದಕ್ಕೆ ನಾವೇನು ಮಾಡಿದ್ವಿ, ಜಿಲ್ಲಾಧಿಕಾರಿಗೆ ಕೊಟ್ಟಿದ್ದೀವಿ. ಅವರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಹಾಜರಾಗಿದ್ದೇ ಆಗಿರಲಿ, ಇನ್ನೊಂದು ಮತ್ತೊಂದು ಏನು ಮಾಡಿಲ್ಲ. ಅದು ನಮಗೆ ಆನ್ಸರೇ ಇಲ್ಲ, ನಮಗೆ ಅವ್ರ ಕಡೆಯಿಂದ ರೆಸ್ಪಾಂಡೇ ಇಲ್ಲ. ಅದಾದಮೇಲೆ ಮತ್ತೆ ಮಾನ್ಯ ಜಿಲ್ಲಾಧಿಕಾರಿಯಲ್ಲಿ ಮತ್ತೆ ಎಸಿಗೂ ಕೊಟ್ಟಿದ್ದೀವಿ. ಅವರು ಅಷ್ಟೇ. ಬಟ್ ಅವ್ರಿಗೆ ಏನಾದರೂ ಇವರು ಚಂದ್ರಶೇಖರನ್ ಅವರು ಸಪೋರ್ಟಿವ್ ಆಗಿದ್ದಾರೋ ಇಲ್ಲ ಗೊತ್ತಿಲ್ಲ ನಮಗೆ. ಬಟ್ ಇದಕ್ಕೆ ಯಾವುದೇ ಕಾರಣಕ್ಕೆ ರೆಸ್ಪಾಂಡ್ ಮಾಡ್ತಾ ಇಲ್ಲ. ಅವರು ಏನಕ್ಕಂತ ಕೇಳಿದ್ದಕ್ಕೆ ಅವರು ಕೂಡ ಸರಿ ಬರ್ತೀವಿ ಅಂತ ದಿನಗಟ್ಟಲೆ ಹೇಳ್ತಾ ಇದ್ದಾರೆ. ಇದುವರೆಗೂ ಬಂದಿಲ್ಲ. ಅತಿಕ್ರಮವಾಗಿರುವ ಊರಿನ ಕೆರೆಯ ಒತ್ತುವರಿ ತೆರವುಗೊಳಿಸಬೇಕೆಂಬ ಆದೇಶವಿದ್ದರೂ ತಾಲೂಕು ಆಡಳಿತ ಹಾಗೂ ಜಿಲ್ಲಾಡಳಿತ ತೆರವುಗೊಳಿಸುವಲ್ಲಿ ಮೀನಾಮೇಷ ಎಣಿಸುತ್ತಿದೆ ಎಂದು ಆರೋಪಿಸಿದರು. ಬಾಲೇನಹಳ್ಳಿ ಗ್ರಾಮದ ಚಂದ್ರಶೇಖರ್ ಎಂಬುವವರು ಅಕ್ರಮವಾಗಿ ಕೆರೆಯ ಪ್ರದೇಶವನ್ನ ಒತ್ತುವರಿ ಮಾಡಿಕೊಂಡಿದ್ದಾರೆ. ಕಳೆದ ಹಲವಾರು ತಿಂಗಳಿಂದ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡಿದ್ರೂ ಯಾವುದೇ ಪ್ರಯೋಜನವಿಲ್ಲದಂತಾಗಿದ್ದು, ಒತ್ತುವರಿ ತೆರವುಗೊಳಿಸಿ ಸಾರ್ವಜನಿಕರ ಉಪಯೋಗಕ್ಕೆ ಅವಕಾಶ ಮಾಡಿಕೊಡುವಂತೆ ಆಗ್ರಹಿಸಿದ್ದಾರೆ. ಸತೀಶ್ ಬಾಬು, ಸಿಟಿವಿ ನ್ಯೂಸ್, ಗುಡಿಬಂಡೆ. ಕೇಂದ್ರ ಸರ್ಕಾರ ಜಾರಿಗೆ ತರಲು ಉದ್ದೇಶಿಸಿರುವ ಐತಿಹಾಸಿಕ ಮಹಿಳಾ ಮೀಸಲಾತಿ ಮಸೂದೆಯನ್ನ ಕಾಂಗ್ರೆಸ್ ಪಕ್ಷ ವಿರೋಧಿಸುತ್ತಿದೆ ಎಂದು ಆರೋಪಿಸಿ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಇಂದಿರಾ ಭವನ್ ವೃತ್ತದಲ್ಲಿ ಬಿಜೆಪಿ ಕಾರ್ಯಕರ್ತರು ಇಂದು ಪ್ರತಿಭಟನೆ ನಡೆಸಿದರು. ಕೇಂದ್ರ ಸರ್ಕಾರ ಜಾರಿಗೆ ತರಲು ಉದ್ದೇಶಿಸಿರುವ ಐತಿಹಾಸಿಕ ಮಹಿಳಾ ಮೀಸಲಾತಿ ಮಸೂದೆಯನ್ನು ಕಾಂಗ್ರೆಸ್ ಪಕ್ಷ ವಿರೋಧಿಸುತ್ತಿದೆ ಎಂದು ಆರೋಪಿಸಿ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಇಂದಿರಾ ಭವನ್ ವೃತ್ತದಲ್ಲಿ ಬಿಜೆಪಿ ಕಾರ್ಯಕರ್ತರು ಇಂದು ಪ್ರತಿಭಟನೆ ನಡೆಸಿದರು. ಕೈಯಲ್ಲಿ ಫ್ಲೆಕ್ಸ್ ಮತ್ತು ಕಾಂಗ್ರೆಸ್ ನಾಯಕರ ಭಾವಚಿತ್ರವಿರುವ ಫಲಕಗಳನ್ನು ಹಿಡಿದಿದ್ದ ಕಾರ್ಯಕರ್ತರು ಕಾಂಗ್ರೆಸ್ನ ವಿರುದ್ಧ ಘೋಷಣೆಗಳನ್ನು ಕೂಗುವ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದರು. ಬಿಜೆಪಿ ತಾಲೂಕು ಅಧ್ಯಕ್ಷ ರೋಣೂರು ಚಂದ್ರಶೇಖರ್ ಮಾತನಾಡಿ, ಮಹಿಳೆಯರಿಗೆ ರಾಜಕೀಯ ಹಕ್ಕುಗಳನ್ನು ನೀಡಲು ಕಾಂಗ್ರೆಸ್ ಅಡ್ಡಿಯಾಗುತ್ತಿದೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಮಹಿಳೆಯರ ಸಬಲೀಕರಣಕ್ಕಾಗಿ ಐತಿಹಾಸಿಕ ಮಹಿಳಾ ಮೀಸಲಾತಿ ಮಸೂದೆಯನ್ನು ತಂದಿದೆ. ಆದರೆ ಕಾಂಗ್ರೆಸ್ ಪಕ್ಷವು ತನ್ನ ರಾಜಕೀಯ ಲಾಭಕ್ಕಾಗಿ ಇದನ್ನು ವಿರೋಧಿಸುವ ಮೂಲಕ ಮಹಿಳಾ ಕುಲಕ್ಕೆ ಅಪಮಾನ ಮಾಡುತ್ತಿದೆ ಎಂದರು. 33% ರಿಸರ್ವೇಷನ್ ತರೋದಕ್ಕೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ಮಹಿಳೆಯರಿಗೆ ಹೆಚ್ಚಿನ ಒಂದು ಹಕ್ಕನ್ನು ಕೊಡಲು ಲೋಕಸಭೆ ಮತ್ತು ವಿಧಾನಸಭೆಯಲ್ಲಿ 33% ರಿಸರ್ವೇಷನ್ ಅವರನ್ನು ಬರೀ ಹೆಣ್ಣುಮಕ್ಕಳ ಒಂದು ರಾಜ್ಯಭಾರವನ್ನು ಮುಕ್ಕಾಲು ಭಾಗ ಗಂಡಸರು ಕಾಲು ಭಾಗ ಹೆಣ್ಮಕ್ಳಿರ್ತಕ್ಕಂಥ ರಾಜ್ಯಭಾರ ನಡೆಸುವ ಒಂದು ಸಮಯದಲ್ಲಿ ಈ ದಿನ ಅದು ಅಪ್ರೂವ್ ಆಗಿದ್ರೆ ಎಲ್ಲ ಹೆಣ್ಣು ಮಕ್ಕಳಿಗೂ ಗೌರವ ಬರ್ತಾ ಇತ್ತು. ಅವರು ಲೋಕಸಭೆ ಮತ್ತು ವಿಧಾನಸಭೆಯಲ್ಲಿ ಹೋಗಿ ಕೂತ್ಕೊಂಡು ನಮ್ಮ ದೇಶದ ಬಗ್ಗೆ ನಮ್ಮ ರಾಜ್ಯದ ಬಗ್ಗೆ ಚರ್ಚೆ ಮಾಡೋಕ್ಕೆ ಅವಕಾಶ ಸಿಗ್ತಾ ಇತ್ತು.
ಆ ಒಂದು ಪದವಿಯನ್ನು ಕೊಡೋದಕ್ಕೆ ಮೋದಿಜಿಯವರು ನಮ್ಮ BJP ಒಂದು ಒಕ್ಕೂಟ ಆ ಒಂದು ಬಿಲ್ಲನ್ನು ಜಾರಿಗೆ ತಂದಿತ್ತು. ಅದನ್ನು ಈ ದಿನ ಈ ಕಾಂಗ್ರೆಸ್ಸಿನ ದುರಾಡಳಿತ ದರ್ಪದಿಂದ ಅದನ್ನು ಸ್ಟಾಪ್ ಮಾಡಿದ್ದಾರೆ. ಅವರಿಗೆ ಬುದ್ಧಿ ಕಲಿಸಲು ಇಡೀ ದೇಶದಾದ್ಯಂತ ಈ ದಿನ ಮಹಿಳಾ ಒಂದು ಆಕ್ರೋಶ ಹೊಂದಿದೆ. ಚಂದ್ರಶೇಖರ್, CTV ನ್ಯೂಸ್, ಶ್ರೀನಿವಾಸಪುರ. ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಮಹಿಳಾ ಮೀಸಲಾತಿ ಮಸೂದೆಯನ್ನ ಕಾಂಗ್ರೆಸ್ ನೇತೃತ್ವದ ಮಿತ್ರಕೂಟ ವಿರೋಧಿಸಿರುವುದನ್ನು ಖಂಡಿಸಿ ಬಿಜೆಪಿಯಿಂದ ಗೋಡಿಬಂಡೆ ಮುಖ್ಯ ರಸ್ತೆಯಲ್ಲಿ ಪ್ರತಿಭಟನೆ ನಡೆಸಿದರು. ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಮಹಿಳಾ ಮೀಸಲಾತಿ ಮಸೂದೆಯನ್ನ ಕಾಂಗ್ರೆಸ್ ನೇತೃತ್ವದ ಮಿತ್ರಕೂಟ ವಿರೋಧಿಸುವುದನ್ನು ಖಂಡಿಸಿ ಬಿಜೆಪಿಯಿಂದ ಗುಡಿಬಂಡೆ ಮುಖ್ಯ ರಸ್ತೆಯಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆಯಲ್ಲಿ ಮಾತನಾಡಿದ ಬಿಜೆಪಿ ಮುಖಂಡೆ ಆಶಾ ಜಯಪ್ಪ, ತಾವು ಮಹಿಳಾ ಪರ ಎಂದು ಹೇಳಿಕೊಳ್ಳುವ ಕಾಂಗ್ರೆಸ್ ಮಿತ್ರಕೂಟ ಮಹಿಳಾ ಮೀಸಲಾತಿ ಮಸೂದೆಯನ್ನ ವಿರೋಧಿಸಿ ಮಹಿಳೆಯರಿಗೆ ದ್ರೋಹ ಎಸಗಿದೆ. ಕಾಂಗ್ರೆಸ್ನ ಈ ನಡೆ ಅಂಬೇಡ್ಕರ್ ಅವರ ಆಶಯಗಳಿಗೆ ವಿರುದ್ಧವಾಗಿದ್ದು, ಮುಂಬರುವ ದಿನಗಳಲ್ಲಿ ಜನತೆ ಈ ಕೂಟಕ್ಕೆ ಸರಿಯಾದ ಪಾಠ ಕಲಿಸಲಿದ್ದಾರೆ ಎಂದು ಎಚ್ಚರಿಕೆ ನೀಡಿದ್ರು. ಇವತ್ತು ಅದನ್ನ ತಡೆ ಹಿಡಿದ್ರು. ನಿಜವಾಗ್ಲೂ ಅವತ್ತು ಸಾಯಂಕಾಲ ಅವರು ನಮ್ಗೆಲ್ಲರಿಗೂ ಮಹಿಳೆಯರು ತುಂಬಾ ನೋವಾಯ್ತು. ಇಷ್ಟು ದುರುದ್ದೇಶ ಇದೆ ಕಾಂಗ್ರೆಸ್ ಪಕ್ಷದವರಿಗೆ ಅಂತ ಅಂದ್ಬಿಟ್ಟು ಸುಮ್ಮನೆ ಆದ್ರು. ಅಂಬೇಡ್ಕರ್ ಅವರು ಈಗ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರು ಏನ್ ಹೇಳಿರೋದು, ಮಹಿಳೆಯರಿಗೆ ಈಕ್ವಲ್ ರೈಟ್ಸ್ ಬೇಕು ಅಂತ. ಆದ್ರೆ ಇವ್ರೇನ್ ಮಾಡಿದ್ದು, ಅಂಬೇಡ್ಕರ್ ಅವ್ರನ್ನ ಹೊಗಳ್ತಾನೆ ಇರ್ತಾರೆ. ನಾವು ಅವ್ರಿಗೆ ಬಹಳ ಗೌರವ ಕೊಡ್ತೀವಿ. ಅವ್ರು ಮಾಡಿರೋ ಇದನ್ನ ಏನಕ್ಕೋಸ್ಕರ ಅವರು ಪಾಸ್ ಮಾಡ್ಲಿಲ್ಲ, ಇದ್ರ ದುರುದ್ದೇಶ ತಾನೆ. ಅದಕ್ಕಾಗಿ ನಾವು ಇವತ್ತೆಲ್ಲರೂ ಹೋರಾಟ ಮಾಡ್ತಾ ಇದ್ದೀವಿ. ನಮಗೆ 33% ಬೇಕೇ ಬೇಕು. ಎಲ್ಲ ಇದರಲ್ಲೂ ನಾವು ಎಲ್ಲ ಸಾಮಾಜಿಕವಾಗಿ ಆರ್ಥಿಕವಾಗಿ ನಾವೆಲ್ಲರೂ ಮುನ್ನಡಿಲೇ ಬೇಕೇ ಬೇಕು. ಆದ ಕಾರಣ ಇದನ್ನ ಇನ್ನ ಇಷ್ಟೇ ಅಲ್ಲ, ಜಿಲ್ಲಾ ಮಟ್ಟದಲ್ಲಿ ಕೂಡ ನಾವು ಬೃಹತ್ ಹಮ್ಮಿಕೊಳ್ತಾ ಇದ್ದೀವಿ. ಮುಖಂಡ ಅಂಬರೀಶ್ ಮಾತನಾಡಿ, ಪ್ರಧಾನಿ ನರೇಂದ್ರ ಮೋದಿ ಅವರು ಮಹಿಳೆಯರಿಗೆ ಸಮಾನ ಅವಕಾಶ ನೀಡುವ ಉದ್ದೇಶದಿಂದ ಈ ಕ್ರಾಂತಿಕಾರಿ ಮಸೂದೆ ಜಾರಿಗೆ ತರಲು ಮುಂದಾಗಿದ್ದಾರೆ. ಆದರೆ ಇದನ್ನು ವಿರೋಧಿಸುವ ಮೂಲಕ ವಿರೋಧ ಪಕ್ಷಗಳು ಮಹಿಳೆಯರ ಪ್ರಗತಿಗೆ ಅಡ್ಡಿಪಡಿಸುತ್ತಿವೆ ಎಂದು ಕಿಡಿಕಾರಿದ್ರು. ಸತೀಶ್ ಬಾಬು, CTV ನ್ಯೂಸ್, ಗುಡಿಬಂಡೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಅಡ್ಡಗಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವ್ಯಾಪಲಪಲ್ಲಿ ಗ್ರಾಮದಲ್ಲಿ ಅಂಬೇಡ್ಕರ್ ಅವರ 135ನೇ ಜಯಂತಿಯ ಅಂಗವಾಗಿ ಅಂಬೇಡ್ಕರ್ ಕಪ್ ಸೀಸನ್ 1 ಹೊನಲು ಬೆಳಕಿನ ಗ್ರಾಮಾಂತರ ವಾಲಿಬಾಲ್ ಪಂದ್ಯಾವಳಿಯನ್ನ ಆಯೋಜಿಸಲಾಗಿತ್ತು. ಶ್ರೀನಿವಾಸಪುರ ತಾಲೂಕಿನ ಅಡ್ಡಗಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವ್ಯಾಪಲಪಲ್ಲಿ ಗ್ರಾಮದಲ್ಲಿ ಅಂಬೇಡ್ಕರ್ ಅವರ 135ನೇ ಜಯಂತಿ ಅಂಗವಾಗಿ ಅಂಬೇಡ್ಕರ್ ಕಪ್ ಸೀಸನ್ 1 ಹೊನಲು ಬೆಳಕಿನ ಗ್ರಾಮಾಂತರ ವಾಲಿಬಾಲ್ ಪಂದ್ಯಾವಳಿ ಆಯೋಜಿಸಲಾಗಿತ್ತು. ವಿಧಾನಸಭಾ ಮಾಜಿ ಅಧ್ಯಕ್ಷ KR ರಮೇಶ್ ಕುಮಾರ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ಗ್ರಾಮದ ಹಿರಿಯರನ್ನ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನ ಗೌರವಿಸಲಾಯಿತು. ಗ್ರಾಮದ ನರೇಶ್ ಮಾತನಾಡಿ, ಹಿಂದೆ ಗ್ರಾಮಕ್ಕೆ ಸರಿಯಾದ ರಸ್ತೆ ಇರಲಿಲ್ಲ, ಜನರು ಗುಡಿಸಲುಗಳಲ್ಲಿ ವಾಸಿಸುತ್ತಿದ್ರು. ಆದರೆ ಇಂದು ರಮೇಶ್ ಕುಮಾರ್ ಅವರ ಪರಿಶ್ರಮದಿಂದ ಗ್ರಾಮ ಗುಡಿಸಲು ಮುಕ್ತವಾಗಿದ್ದು ಎಲ್ಲಾ మూల సౌకర్యాలನ್ನ ಹೊಂದಿದೆ ಎಂದರು. ఊర్లో గ్రామస్తులంతా పెద్దవాళ్ళందరినీ పిలుచుకొచ్చాం. వాళ్ళకి మర్యాద చేస్తుంది. ఇది మీ జీవితం అంతా ఉండాలా. పసిబిడ్డలు మీరు విద్యావంతులు, చదువుకునే వాళ్ళు, ఉద్యోగాలకు పోయేవాళ్ళు, రేపు పొద్దున్నే మీరు ఉద్యోగాలకు పోయి బెంగళూరు, కోలారు, శ్రీనివాసపురము, అమెరికా, ఇంగ్లాండ్కు పోయి మీకు భార్యలు వచ్చి మీకు గాడీలు వచ్చినప్పుడు మీ తల్లిదండ్రిని పలసం చేయండి. తల్లిదండ్రిని బాగా చూసుకుండా వాళ్ళ మనసులు చల్లగా ఉన్నాయి.
ఆ తల్లి తండ్రి మీతో దీవిస్తే మీరు బాగుంటారు. భగవంతుడు ఎక్కడో ఆకాశం నుంచి దిగొచ్చెల్లా మీ ఇంట్లోనే మీ ఎదుటనే ఉంటాడు. ఆ బిడ్డలను ప్రోత్సాహం చేసడానికి ఈ కార్ಯಕ್ರಮವನ್ನು ಏರ್ಪಾಡು చేస్తారు. ರಮೇಶ್ ಕುಮಾರ್ ಅವರು ಭಾವುಕರಾಗಿ ಕಣ್ಣೀರು ಹಾಕಿದ ಸನ್ನಿವೇಶ ನೆರೆದಿದ್ದವರ ಮನ ಕರಗಿಸುವಂತಿತ್ತು. ನಂತರ ಮಾತನಾಡಿದ ರಮೇಶ್ ಕುಮಾರ್, ಕೆಲ ಮಾರ್ಮಿಕ ಮಾತುಗಳನ್ನಾಡಿ ನೀವು ಎಷ್ಟೇ ಓದಿ ದೊಡ್ಡ ಕೆಲಸಕ್ಕೆ ಹೋದರೂ ನಿಮ್ಮ ತಂದೆ ತಾಯಿಯನ್ನ ಚೆನ್ನಾಗಿ ನೋಡಿಕೊಳ್ಳಿ. ಅವರ ಆಶೀರ್ವಾದವಿದ್ದರೆ ಸಾಕ್ಷಾತ್ ಭಗವಂತ ನಿಮ್ಮ ಮನೆಯಲ್ಲೇ ಇದ್ದಂತೆ. ಲೋಕವೆಲ್ಲ ಒಂದು ಹಾದಿಯಲ್ಲಿ ಹೋದರೆ ನಾನು ತತ್ವಗಳಿಗಾಗಿ ವಿರುದ್ಧ ಹಾದಿಯಲ್ಲಿ ನಡೆಯುತ್ತೇನೆ. ನನಗೆ ಅತಿಯಾದ ಆಸೆಗಳಿಲ್ಲ. ಹಾಗಾಗಿ ನನಗಿಂತ ದೊಡ್ಡ ಶ್ರೀಮಂತ ಈ ಲೋಕದಲ್ಲಿ ಯಾರೂ ಇಲ್ಲ ಎಂದರು. ಚಂದ್ರಶೇಖರ್, ಸಿಟಿವಿ ನ್ಯೂಸ್, ಶ್ರೀನಿವಾಸಪುರ. ಗೌರಿಬಿದನೂರು ನಗರದ ಅಭಿಲಾಷ್ ಚಿತ್ರಮಂದಿರ ಆವರಣದಲ್ಲಿ ವಿಶ್ವ ಸಿರಿ ಸೇವಾ ಟ್ರಸ್ಟ್ನಿಂದ ತಾಲೂಕಿನಲ್ಲಿ 2025-26ನೇ ಸಾಲಿನ ದ್ವಿತೀಯ PUC ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸಿ ಸಾಧನೆ ಮಾಡಿದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಹಮ್ಮಿಕೊಂಡಿದ್ದ ಪ್ರತಿಭಾ ಪುರಸ್ಕಾರ ಯಶಸ್ವಿಯಾಗಿ ಜರುಗಿತು. ಗೌರಿಬಿದನೂರು ನಗರದ ಅಭಿಲಾಷ್ ಚಿತ್ರಮಂದಿರ ಆವರಣದಲ್ಲಿ ವಿಶ್ವ ಸಿರಿ ಸೇವಾ ಟ್ರಸ್ಟ್ನಿಂದ ತಾಲೂಕಿನಲ್ಲಿ 2025-26ನೇ ಸಾಲಿನ ದ್ವಿತೀಯ PUC ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸಿ ಸಾಧನೆ ಮಾಡಿದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಹಮ್ಮಿಕೊಂಡಿದ್ದ ಪ್ರತಿಭಾ ಪುರಸ್ಕಾರ ಯಶಸ್ವಿಯಾಗಿ ಜರುಗಿತು. ವೃತ್ತ ನಿರೀಕ್ಷಕ ಅಂಜನ್ ಕುಮಾರ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಶೈಕ್ಷಣಿಕ ಸಾಧನೆ ಮಾಡುವ ವಿದ್ಯಾರ್ಥಿಗಳನ್ನು ಗುರುತಿಸಿ ಪ್ರೋತ್ಸಾಹಿಸುವುದು ಸಮಾಜದ ಕರ್ತವ್ಯ. ಇಂತಹ ಕಾರ್ಯಕ್ರಮಗಳು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿ ನೀಡುತ್ತವೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ವಿಶ್ವ ಸಿರಿ ಸೇವಾ ಟ್ರಸ್ಟ್ ಅಧ್ಯಕ್ಷೆ ಮಾಲರೆಡ್ಡಿ ಮಾತನಾಡಿ, ಸಂಸ್ಥೆಯಿಂದ ತಾಲೂಕಿನಲ್ಲಿ ಸಾಕಷ್ಟು ಸಾಮಾಜಿಕ ಕಾರ್ಯಗಳನ್ನು ಮಾಡಿಕೊಂಡು ಬರ್ತಿದ್ದೇವೆ. ವಿದ್ಯಾಭ್ಯಾಸಕ್ಕೆ ಸಂಸ್ಥೆ ಮೊದಲ ಆದ್ಯತೆ ನೀಡುತ್ತದೆ. ಪ್ರತಿಭಾ ಪುರಸ್ಕಾರ ಸ್ವೀಕರಿಸಿದ ಎಲ್ಲ ವಿದ್ಯಾರ್ಥಿಗಳು ಮುಂದಿನ ದಿನಗಳಲ್ಲಿ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿ ಉನ್ನತ ಸ್ಥಾನ ಪಡೆಯಬೇಕು ಎಂದರು. ಇನ್ನು ಸಾಧನೆ ಮಾಡಿದ ಸುಮಾರು 25 ವಿದ್ಯಾರ್ಥಿಗಳಿಗೆ ತಲಾ 5,000 ರು ನಗದು ಪುರಸ್ಕಾರ ಹಾಗೂ ಸನ್ಮಾನವನ್ನ ಮಾಡಿ ಗೌರವಿಸಲಾಯಿತು. ವಿದ್ಯಾರ್ಥಿಗಳ ಮುಂದಿನ ಭವಿಷ್ಯಕ್ಕೆ ಶುಭ ಹಾರೈಸಲಾಯಿತು. ಪ್ರತಿಭಾ ಪುರಸ್ಕಾರ ಪಡೆದ ವಿದ್ಯಾರ್ಥಿಗಳು ಹಾಗೂ ಅವರ ಪೋಷಕರು ಟ್ರಸ್ಟಿನ ಈ ಜನಪರ ಕಾರ್ಯಕ್ಕೆ ಕೃತಜ್ಞತೆಯನ್ನ ಸಲ್ಲಿಸಿದರು. ಒಂದು ಕಾರ್ಯಕ್ರಮ ಯಾಕೆ ಇಟ್ಕೊಂಡಿದ್ದೀನಿ ಅಂತಂದರೆ, ಮಕ್ಕಳು ಕಷ್ಟಪಟ್ಟು ಓದಿ ತಂದೆ ತಾಯಿಗೆ ಕೀರ್ತಿ ತೊಗೊಂಡ್ಬಂದು ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಅವ್ರ ಕಷ್ಟಕ್ಕೆ ಇವತ್ತು ಒಳ್ಳೆ ಪರ್ಸೆಂಟೇಜ್ ಬಂದಿರೋದಕ್ಕೆ ಮತ್ತು ಅವರ ಮುಂದಿನ ವಿದ್ಯಾಭ್ಯಾಸ ಚೆನ್ನಾಗಿ ಆಗಬೇಕು ಅಂತ ಗುರಿ ಇಟ್ಕೊಂಡು ಓದ್ಕೊಂಡಿರೋ ಮಕ್ಕಳಿಗೆಲ್ರಿಗೂ ನನ್ನ ಕಡೆಯಿಂದ ಕಂಗ್ರ್ಯಾಚುಲೇಷನ್ ಹೇಳ್ತಾ, ವಿಶ್ವಸಿರಿ ಸೇವಾ ಟ್ರಸ್ಟ್ ಕಡೆಯಿಂದ ಹಲವಾರು ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬಂದಿದ್ದೀವಿ ಇದುವರೆಗೂ. ಎಲ್ಲ ಭಾಸ್ಕರ್ ಸರ್ ಅವರು ಹೇಳಿದ್ದಾರೆ ಇದುವರೆಗೂ, ನಾನು ಹೆಚ್ಚು ಏನು ಹೇಳೋದಿಲ್ಲ. ನಮ್ಮ ವಿಶ್ವಸಿರಿ ಸೇವಾ ಟ್ರಸ್ಟು ಮುಖ್ಯ ಧ್ಯೇಯ ಅಂತಂದರೆ ಎಜುಕೇಷನ್ಗೆ ಬೆಂಬಲ ಕೊಡೋದು. ನಾವು ಏನಂತಂದರೆ, ನಾವು ಇವತ್ತು ಮಾಡ್ತಾ ಇರ್ತಕ್ಕಂಥ ಕೆಲಸ ಯಾರಾದರೂ ನೋಡಿ ಅದನ್ನು ಮತ್ತೆ ಪ್ರೋತ್ಸಾಹ ಮುಂದಕ್ಕೆ ನೀಡ್ತಾರೆ ಅಂತಂದರೆ ಯಾವುದಕ್ಕೆ ಅಂತಂದರೆ ಎಜುಕೇಷನ್ಗೆ. ಇವತ್ತು ಒಂದು ಬಡ ಕುಟುಂಬದಿಂದ ಬಂದಿರೋರಾಗಿರ್ಬೋದು, ಶ್ರೀಮಂತ ಕುಟುಂಬದಿಂದ ಬಂದಿರೋರಾಗಿರ್ಬೋದು, ಯಾರಿಗನ್ನಾಗಲಿ ವಿದ್ಯಾಭ್ಯಾಸ ಅನ್ನೋದು ಅವಶ್ಯಕತೆ ಇದೆ. ಆ ವಿದ್ಯಾಭ್ಯಾಸ ಮಾಡಿಕೊಂಡು ಅವ್ರು ಚೆನ್ನಾಗಿದ್ದರೆ 4 ಜನ ಚೆನ್ನಾಗಿ ನೋಡ್ಕೊತಾರೆ ಅನ್ನೋ ಒಂದು ಉದ್ದೇಶನೇ ನಾವು ಆಯ್ಕೆ ಮಾಡ್ಕೊಂಡಿರೋದು. ಮಕ್ಕಳು ಓದ್ಕೊಂಡು ಅವ್ರ ಪಕ್ಕದಲ್ಲಿರೋರಿಗೆ ಒಂದು ಸಹಾಯ ಮಾಡಿಕೊಂಡು ನಡೆಸ್ಕೊಂಡು ಹೋಗ್ತಾ ಇದ್ದರೆ ಸಮಾಜಕ್ಕೆ ನಾವೇನು ಕೊಟ್ಟಿದ್ದೀವಿ ಅದು ನಮಗೇನು ಕೊಟ್ಟಿದೆ ಅಂತ ನಾವು ಕ್ವಶನ್ ಹಾಕ್ಕೊಬೇಕು. ಸಮಾಜ ನಮಗೇನು ಕೊಟ್ಟಿದೆ ಅಂತ ನಾವು ಕೇಳೋದಕ್ಕಿಂತಲೂ ಇಂಪಾರ್ಟೆನ್ಸ್ ಆಗಿ ನಾವು ಸಮಾಜಕ್ಕೆ ಏನು ಕೊಟ್ಟಿದ್ದೀವಿ ಅನ್ನೋದನ್ನು ನಾವು ಸಮಾಜಕ್ಕೆ ನಾವೇನೋ ಒಂದು ಸಣ್ಣದಾಗೆ ಮಾಡ್ಕೊಂಡು ಹೋದರೆ ಅಲ್ಲಿ ಯಾವುದೇ ಒಂದು ಕೊರತೆ ಇರೋದಿಲ್ಲ. ಎಲ್ಲವನ್ನೂ ಎಲ್ಲ ಸರ್ಕಾರಗಳೇ ಮಾಡಲಿಕ್ಕಾಗಲ್ಲ. ಆ ಥರ ನಡೆಸ್ಕೊಂಡು ಹೋಗ್ತಾ ಇರೋದೇ ಟ್ರಸ್ಟುಗಳು. ಆ ಟ್ರಸ್ಟುಗಳ ಮುಖಾಂತರ ಮಾಡಬೇಕು ಅಂತಂದರೆ ಎಲ್ಲ ಯಾರಾದರೂ ದಾನಿಗಳು ಸಹಾಯ ನೀಡ್ತಾ ಬಂತಂದರೆ ಎಲ್ಲ ಮಾಡ್ಕೊಂಡು ಹೋಗ್ತಾ ಇರುತ್ತೆ ಟ್ರಸ್ಟುಗಳು. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ.
Looking for the perfect place for your child's bright future? Welcome to Dolphins Group of Educational Institutions, where excellence begins from the very first step. Our new Montessori program designed to nurture young minds with care and creativity. With experienced faculty, safe and reliable transport facilities, and separate secure hostel accommodation, we ensure comfort, safety, and quality education at every stage. From foundational learning to higher education, we build confidence, character, and success. Dolphins Group of Educational Institutions, empowering young minds. Admissions open now. ಶ್ರೀ ಚಾಮವಿ ಪಾರ್ಟಿ ಹಾಲ್ 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ವಿಶಾಲವಾದ ಪಾರ್ಟಿ ಹಾಲ್, 1 ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ, 300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ, ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಕೋಲಾರದಲ್ಲಿ ಐಸಿಎಸ್ಇ ಸಿಲೆಬಸ್ ಹೊಂದಿರುವ ಬಾಲ್ಡ್ವಿನ್ ಶಾಲೆಯಲ್ಲಿ 2026-27ನೇ ಸಾಲಿನ ನರ್ಸರಿಯಿಂದ 8ನೇ ತರಗತಿವರೆಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಹೈಟೆಕ್ ಸ್ಕೂಲ್ ಬಿಲ್ಡಿಂಗ್, ನುರಿತ ಶಿಕ್ಷಕರು, ಸ್ಮಾರ್ಟ್ ಕ್ಲಾಸ್ ರೂಮ್, ವಿದ್ಯಾರ್ಥಿಗಳಿಗೆ ಕ್ರೀಡಾ ತರಬೇತಿ, ಈಜುಕೊಳ, ಬಾಸ್ಕೆಟ್ಬಾಲ್, ಕ್ರಿಕೆಟ್, ವಿಶಾಲವಾದ ಆಟದ ಮೈದಾನ ಹಾಗೂ ಸುರಕ್ಷಿತ ಬಸ್ ವ್ಯವಸ್ಥೆ ಕಲ್ಪಿಸಲಾಗಿದೆ. ನಿಮ್ಮ ಮಗುವನ್ನು ದಾಖಲು ಮಾಡಲು ಇಂದೇ ಶಾಲೆಗೆ ಭೇಟಿ ನೀಡಿ. ಬಾಲ್ಡ್ವಿನ್ ಸ್ಕೂಲ್, ಹಳೆ ಬಸ್ ನಿಲ್ದಾಣದ ಎದುರು, ಕೋಲಾರ. ಅಂಜನಾದ್ರಿ ಪಿಯು ಮತ್ತು ಡಿಗ್ರಿ ಕಾಲೇಜು ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಮತ್ತು ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಸಂಯೋಜನೆಗೆ ಒಳಪಟ್ಟಿದೆ. ಗುಡಿಬಂಡೆ ರಸ್ತೆ, ಪೆರೇಸಂದ್ರ ಕ್ರಾಸ್, ಚಿಕ್ಕಬಳ್ಳಾಪುರ ತಾಲೂಕು ಮತ್ತು ಜಿಲ್ಲೆ. 2026-27ರ ದಾಖಲಾತಿಗಳು ಪ್ರಾರಂಭವಾಗಿವೆ. 15 ವರ್ಷ ಬೋಧನಾ ಕ್ಷೇತ್ರದಲ್ಲಿ ಸುದೀರ್ಘ ಅನುಭವವುಳ್ಳ ಉಪನ್ಯಾಸಕರ ಸಾರಥ್ಯದಲ್ಲಿ ಪ್ರಾರಂಭವಾಗಿ ಯಶಸ್ವಿಯಾಗಿ ಮುಂದುವರಿಯುತ್ತಿರುವ ಕಾಲೇಜು. ಎಜುಕೇಷನ್ at ₹1 per year for toppers. PUC Commerce, HEBA, EBACS plus CA Foundation, Arts HEPS and BA HEP HES, BCom course available. ಎಲ್ಲ ವಿದ್ಯಾರ್ಥಿಗಳಿಗೂ ಹಾಸ್ಟೆಲ್ ಸೌಲಭ್ಯವಿರುತ್ತದೆ. ನಮ್ಮಲ್ಲಿರುವ ವಿಶೇಷತೆಗಳು: highly experienced teaching faculty, research oriented teaching and guidance, special coaching for competitive exams, special coaching for communicative English, placements and personality development training, free bus facility from bus stand. ನಮ್ಮಲ್ಲಿ 2025-26ರ ಫಲಿತಾಂಶದಲ್ಲಿ ಅತಿ ಹೆಚ್ಚು ಅಂಕ ಪಡೆದಂತಹ ವಿದ್ಯಾರ್ಥಿಗಳು: ದೀಪ್ತಿ 550, ನಂದಕುಮಾರ್ 536, ಪ್ರೇಮ 519, ಮೌನಿಕಾ 503. PUC ಟಾಪರ್ಸ್ at PU ಅಂಜನಾದ್ರಿ ಕಾಲೇಜ್. ಇನ್ನು ಯಾಕೆ ತಡ, ಕೂಡಲೇ ಸಂಪರ್ಕಿಸಿ 8123434303. ಒನ್ ಮೋರ್ ನಂಬರ್ 9686410525. ಒನ್ ಮೋರ್ ನಂಬರ್ 9845526456. ವಿಷ್ಣು
ವಿಷ್ಣುಪ್ರಿಯ ಪಿಯುಸಿ ಕಾಲೇಜು ಚಿಕ್ಕಬಳ್ಳಾಪುರ ಉತ್ತಮ ಫಲಿತಾಂಶ ವಿಜ್ಞಾನ ಮತ್ತು ವಾಣಿಜ್ಯ ವಿಭಾಗದಲ್ಲಿ 2025-26ನೇ ಸಾಲಿನ ಫಲಿತಾಂಶ ಪ್ರಕಟಗೊಂಡಿದ್ದು ಚಿಕ್ಕಬಳ್ಳಾಪುರ ಪಟ್ಟಣದ ವಿಷ್ಣುಪ್ರಿಯ ಕಾಲೇಜಿನಲ್ಲಿ ಬಾಲಕಿಯರೇ ಮೇಲುಗೈ ಸಾಧಿಸಿದ್ದಾರೆ. ಈ ಬಾರಿಗೆ ದ್ವಿತೀಯ ಪಿಯುಸಿ ವಾಣಿಜ್ಯ ವಿಭಾಗ ವಿಜ್ಞಾನ ವಿಭಾಗದಲ್ಲಿ 99.5% ಬಂದಿದ್ದು ವಿದ್ಯಾರ್ಥಿಗಳು ಅತ್ಯುನ್ನತ ಶ್ರೇಣಿಯಲ್ಲಿ ಅಂಕಗಳು ಪಡೆದು ಕಾಲೇಜಿನ ಕೀರ್ತಿಯನ್ನು ಹೆಚ್ಚಿಸಿ ಉತ್ತಮ ಫಲಿತಾಂಶ ದಾಖಲಿಸಿದೆ. ಹಾಗೂ ಇದೇ ರೀತಿ ವಾಣಿಜ್ಯ ವಿಭಾಗದಲ್ಲಿ 99.5% ಫಲಿತಾಂಶ ಬಂದಿದೆ. ಆದ್ದರಿಂದ ಎಲ್ಲ ವಿದ್ಯಾರ್ಥಿಗಳಿಗೆ ಕಾಲೇಜು ಆಡಳಿತ ಮಂಡಳಿ ಮತ್ತು ಪ್ರಾಂಶುಪಾಲರು ಹಾಗೂ ಉಪನ್ಯಾಸಕರು ಅಭಿನಂದನೆಗಳನ್ನು ತಿಳಿಸಿದರು. ಈ ಶೈಕ್ಷಣಿಕ ವರ್ಷದಲ್ಲಿ 95% ಅಂಕ ಗಳಿಸಿರುವ ವಿದ್ಯಾರ್ಥಿಗಳಿಗೆ ಬಿಕಾಂ ಮತ್ತು ಬಿಬಿಎ ತರಗತಿಗಳಿಗೆ ನಮ್ಮ ಕಾಲೇಜಿನಲ್ಲಿ ಉಚಿತ ದಾಖಲಾತಿಗಳನ್ನು ನೀಡಲಾಗುವುದು. ನಿಮ್ಮ ಮಕ್ಕಳ ಶೈಕ್ಷಣಿಕ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಶ್ರೀ ವಿಷ್ಣುಪ್ರಿಯ ಪಿಯು ಮತ್ತು ಡಿಗ್ರಿ ಕಾಲೇಜ್, ಜಡಲತಿಮ್ಮನಹಳ್ಳಿ, ನಂದಿ ಕೋಲ್ಡ್ ಸ್ಟೋರೇಜ್ ಹಿಂಭಾಗ, ಚಿಕ್ಕಬಳ್ಳಾಪುರ. 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭ. ಪ್ರಥಮ ಪಿಯುಸಿ ವಿಜ್ಞಾನ ವಿಭಾಗ, ಪಿಸಿಎಂಬಿ, ಪಿಸಿಎಂಸಿಎಸ್, ವಾಣಿಜ್ಯ ವಿಭಾಗ, ಇಬಿಎಎಸ್, ಇಬಿಎಸಿಎಸ್, ಡಿಗ್ರಿ ಬಿಕಾಂ, ಬಿಬಿಎ, ಎಂಕಾಂ, ಬಿಸಿಎ 100% ಫಲಿತಾಂಶ. ಶಿಕ್ಷಣಕ್ಕೆ ಪೂರಕ ವಾತಾವರಣ, ಅನುಭವಿ ಶಿಕ್ಷಕ ವೃಂದ, ಉಚಿತ ಸಾರಿಗೆ ಸೌಲಭ್ಯ, ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ, ಮಲ್ಟಿಮೀಡಿಯಾ ಸಪೋರ್ಟ್ ಮತ್ತಿತರ ಸೌಲಭ್ಯಗಳು ಲಭ್ಯ. ಸತತ 25 ವರ್ಷಗಳಿಂದ ಉತ್ತಮ ಶಿಕ್ಷಣವನ್ನು ನೀಡುತ್ತಾ ಸಮಾಜಕ್ಕೆ ಉದಯೋನ್ಮುಖ ಪ್ರತಿಭೆಗಳನ್ನು ಕೊಟ್ಟ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಕಾಲೇಜ್ ಶ್ರೀ ವಿಷ್ಣುಪ್ರಿಯ ಪಿಯು ಮತ್ತು ಡಿಗ್ರಿ ಕಾಲೇಜ್, ಜಡಲತಿಮ್ಮನಹಳ್ಳಿ, ನಂದಿ ಕೋಲ್ಡ್ ಸ್ಟೋರೇಜ್ ಹಿಂಭಾಗ, ಚಿಕ್ಕಬಳ್ಳಾಪುರ. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ರಾಜ್ಯದಲ್ಲಿ ಹೆಚ್ಚಾಗುತ್ತಿರುವ ಬಿಸಿಲಿನ ತಾಪಮಾನಕ್ಕೆ ನಂಜನಗೂಡು ತಾಲೂಕು ಆಸ್ಪತ್ರೆ ಮುಂಜಾಗ್ರತಾ ಕ್ರಮ ಕೈಗೊಂಡಿದೆ. ನಂಜನಗೂಡಿನಲ್ಲಿ ಗರಿಷ್ಠ 38 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದ್ದು, ಸಾರ್ವಜನಿಕರು ಜಾಗೃತಿ ವಹಿಸಬೇಕು. ಬೆಳಗ್ಗೆ 11:30ರಿಂದ ಸಂಜೆ 5ರವರೆಗೂ ಬಿಸಿಲಿನ ತಾಪ ಕಂಡುಬರುತ್ತದೆ. ಈ ಹಿನ್ನೆಲೆಯಲ್ಲಿ ಸನ್ಸ್ಟ್ರೋಕ್ ಪ್ರಕರಣಗಳು ತಡೆಯುವ ನಿಟ್ಟಿನಲ್ಲಿ ತಾಲೂಕು ಆಸ್ಪತ್ರೆಯು ವಿಶೇಷ ಕೊಠಡಿ ವ್ಯವಸ್ಥೆ ಕಲ್ಪಿಸಿದೆ ಎಂದು ತಾಲೂಕು ಆಸ್ಪತ್ರೆ ವೈದ್ಯರಾದ ಡಾಕ್ಟರ್ ಸುಲೇಶ್ ಹೇಳಿದರು. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಕೃಷಿ ಪರಿಕರ ಮಾರಾಟಗಾರರಿಂದ ಅಂಗಡಿಗಳನ್ನು ಬಂದ್ ಮಾಡಲಾಗಿದೆ. ಕೇಂದ್ರ ಸರ್ಕಾರದ ಗಮನ ಸೆಳೆಯಲು ಹಾಗೂ ವಿವಿಧ ನ್ಯಾಯಸಮ್ಮತ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಭಾರತ್ ಬಂದ್ ಕರೆಗೆ ಬೆಂಬಲ ಸೂಚಿಸಿ ಇಂದು ಶ್ರೀನಿವಾಸಪುರ ತಾಲೂಕಿನಾದ್ಯಂತ ಕೃಷಿ ಪರಿಕರ ಮಾರಾಟಗಾರರು ತಮ್ಮ ವ್ಯವಹಾರವನ್ನು ಸ್ಥಗಿತಗೊಳಿಸಿ ಪ್ರತಿಭಟನೆ ನಡೆಸಿದರು. ಶ್ರೀನಿವಾಸಪುರ ತಾಲೂಕು ಕೃಷಿ ಪರಿಕರ ಮಾರಾಟಗಾರರ ಕ್ಷೇಮಾಭಿವೃದ್ಧಿ ಸಂಘದ ನೇತೃತ್ವದಲ್ಲಿ ತಹಸೀಲ್ದಾರರಿಗೆ ಮನವಿ ಸಲ್ಲಿಸಲಾಯಿತು. ಸಂಘದ ಪದಾಧಿಕಾರಿಗಳು ತಮ್ಮ ಬೇಡಿಕೆಗಳ ಪಟ್ಟಿಯನ್ನು ಪ್ರಸ್ತುತಪಡಿಸಿದ್ದು, ಅವುಗಳಲ್ಲಿ ಪ್ರಮುಖವಾಗಿ ಯೂರಿಯಾ ರಸಗೊಬ್ಬರದ ಜೊತೆಗೆ ಇತರೆ ಅನಗತ್ಯ ಗೊಬ್ಬರಗಳನ್ನು ಬಲವಂತವಾಗಿ ಟ್ಯಾಗಿಂಗ್ ಮಾಡುವುದನ್ನು ಕೂಡಲೇ ನಿಲ್ಲಿಸಬೇಕು ಎಂದು ಒತ್ತಾಯಿಸಿದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಾಗಾರ್ಜುನ ಕಾಲೇಜಿನಲ್ಲಿ ಜನಿವಾರಕ್ಕೆ ಕತ್ತರಿ ಹಾಕಿದ ಆರೋಪ. ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತದಿಂದ ಪ್ರಕರಣದ ತನಿಖೆಗೆ ತಂಡ ನೇಮಕ. ಸಿಇಟಿ ಪರೀಕ್ಷೆ ವೇಳೆ ಜನಿವಾರಕ್ಕೆ ಕತ್ತರಿ ಹಾಕಿದ ಆರೋಪ ಪ್ರಕರಣ ತನಿಖಾ ತಂಡ ನೇಮಕ. ಚಿಕ್ಕಬಳ್ಳಾಪುರ ನಗರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಅಂತ್ಯವೇ ಇಲ್ಲವಾಯಿತೆ. ನಗರಸಭೆ ಅಧಿಕಾರಿಗಳ ಉಡಾಫೆ ಉತ್ತರ. 35 ದಿನ ಕಳೆದರೂ ನೀರು ನೀಡದ ಅಧಿಕಾರಿಗಳು. ಕನಿಷ್ಠ ಮೂಲಸೌಕರ್ಯ ನೀರು ನೀಡದ ಅಧಿಕಾರಿಗಳ ಕ್ರಮಕ್ಕೆ ಆಕ್ರೋಶ. ಶ್ರೀ ನಂದೀಶ್ವರ ಸ್ವಾಮಿ ಪ್ರತಿಷ್ಠಾಪನಾ ಮಹೋತ್ಸವ ಅದ್ದೂರಿ. ಗೌರಿಬಿದನೂರು ತಾಲೂಕಿನ ಅಲಕಾಪುರದಲ್ಲಿ ಅದ್ದೂರಿ ಕಾರ್ಯಕ್ರಮ. ವೀರಶೈವಾಗಮ ರೀತಿಯಲ್ಲಿ ನಂದಿ ಪ್ರತಿಷ್ಠಾಪನೆ. ಅರುಣ್ ಯೋಗಿ ರಾಜ್ ಕೆತ್ತಿದ ನಂದಿ ವಿಗ್ರಹ. ಬೇಸಿಗೆ ಎಫೆಕ್ಟ್. ಚಿಕ್ಕಬಳ್ಳಾಪುರದಲ್ಲಿ ಮಿತಿ ಮೀರಿದ ಕುಡಿಯುವ ನೀರಿನ ಸಮಸ್ಯೆ. ಇದ್ದಕ್ಕಿದ್ದ ಹಾಗೆ ಬತ್ತಿ ಹೋಗುತ್ತಿವೆ ಬೋರ್ವೆಲ್ಗಳು. ರೈತರ ಬೋರ್ವೆಲ್ಗಳಿಗೆ ಮೊರೆ ಹೋದ ಜಿಲ್ಲಾಡಳಿತ. ಕುಡಿಯುವ ನೀರಿಗಾಗಿ ಪರದಾಟ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.